ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಹಾಗೆ ಇವತ್ತು ಪ್ರಿಲಿಮ್ಸ್ ಕ್ವಶನ್ಸ್, ಮೇನ್ಸ್ ಕ್ವಶನ್, ಥಿಂಕ್ ಕ್ವಶನ್ ಮತ್ತೆ ವೊಕ್ಯಾಬುಲರಿ ಎಲ್ಲ ಸೆಕ್ಷನ್ಗಳು ಇರುತ್ತೆ. ಇದರ ಉತ್ತರಗಳನ್ನ ಕೊನೆಯಲ್ಲಿ ನೋಡಿಕೊಂಡು ಕಮೆಂಟ್ ಮಾಡಿ. ಇನ್ನು ಮುಖ್ಯವಾದ ಆರ್ಟಿಕಲ್ಗಳನ್ನು ನೋಡೋದಾದ್ರೆ, ಮೊದಲನೇದು ಇಂಡಿಯನ್ ಇಂಡಸ್ಟ್ರಿ ನೀಡ್ಸ್ ಇನೋವೇಷನ್ ನಾಟ್ ಮೈಂಡ್ಲೆಸ್ ಟಾಯ್. ಇದು GS3 ಎಕನಾಮಿಗೆ, ಇಂಡಸ್ಟ್ರಿಗಳಿಗೆ, ಸ್ಕಿಲ್ಗಳಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ನೆಸೆಸರಿ ಇನ್ಫ್ಯೂಷನ್, ಇದು RBI ಮಾನಿಟರಿ ಪಾಲಿಸಿ ಮತ್ತೆ ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಫಾರಿನ್ ಇನ್ಫ್ಲೂಯೆನ್ಸ್, ಇದು ಮುಖ್ಯವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. USAID ನ ಬಗ್ಗೆ ಹಲವಾರು ದಿನಗಳಿಂದ ಚರ್ಚೆ ಮಾಡ್ತಿದ್ವು ಅಲ್ವಾ, ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಟ್ಯಾಲೆಂಟ್ ಶಾರ್ಟೇಜ್, ಗ್ಲೋಬಲ್ ಚಾಲೆಂಜ್ ಇಂಡಿಯಾಸ್ ಆಪರ್ಚುನಿಟಿ, ಇದು ಸಹ ಎಕಾನಮಿ, ಸ್ಕಿಲ್ಸ್, ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತ ವಿಷಯ GS3 ಯಲ್ಲಿ. ಇನ್ನು ನ್ಯೂ ಏಜ್ ಆಫ್ ಇಂಪೀರಿಯಲಿಸಂ, ಇದು ಮುಖ್ಯವಾಗಿ ವರ್ಲ್ಡ್ ಮ್ಯಾಟರ್ಸ್ಗಳು ಅಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ನಾವು ಇದನ್ನ ಹೆಚ್ಚಾಗಿ ಗಮನಿಸಬಹುದು. GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಇನ್ನು USAID ಫಂಡೆಡ್ 7 ಪ್ರಾಜೆಕ್ಟ್ಸ್, USAIDಗೆ ನೋಡಿದ್ವಲ್ವಾ, ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಫಸ್ಟ್ ಡೀಟೇಲ್ಡ್ ಮ್ಯಾಪ್ ಆಫ್ ಮೂನ್ ಸೌತ್ ಪೋಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ, GS3ಗೆ ಸಂಬಂಧಪಟ್ಟಂತ ವಿಷಯ. ಇದಾದ ನಂತರ ಕೊನೆಯಲ್ಲಿ ಕಂಡೆನ್ಸ್ಡ್ ಮ್ಯಾಟರ್ ಬಗ್ಗೆ ಕೆಲವೊಂದು ಪಾಯಿಂಟ್ಗಳಿದೆ. ಇಲ್ಲಿ ಬೇರೆ ಬೇರೆ ಟರ್ಮ್ಗಳನ್ನು ನಾವು ನೋಡ್ತೇವೆ. ಇದು ಪ್ರಿಲಿಮ್ಸ್ಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು. ಒಂದೊಂದಾಗಿ ಎಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಇಂಡಿಯನ್ ಇಂಡಸ್ಟ್ರಿ ನೀಡ್ಸ್ ಇನೋವೇಷನ್ ನಾಟ್ ಮೈಂಡ್ಲೆಸ್ ಟಾಯ್ಲ್. ಏನು ಇದು, ಇದರ ಒಂದು ಆರ್ಟಿಕಲ್ನ ಸಾರಾಂಶ ಏನು ಅಂತಂದ್ರೆ, ನಮ್ಮ ದೇಶದ ಕಂಪನಿಗಳ ಒಂದು ಪರಿಸ್ಥಿತಿ ಅಥವಾ ಬೇರೆ ಬೇರೆ ಉದ್ಯಮಗಳಲ್ಲಿ ಯಾವ ರೀತಿ ಒಂದು ಕೆಲಸದ ವರ್ಕ್ ಕಲ್ಚರ್ ಅಂತ ಹೇಳ್ತೀವಲ್ವಾ, ವಾಟ್ ಈಸ್ ದ ರೋಲ್ ಆಫ್ ವರ್ಕ್ ಕಲ್ಚರ್ ಅಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ಇಂಡಿಯನ್ ಇಂಡಸ್ಟ್ರೀಸ್, ಇದೆಲ್ಲದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಲಾಂಗ್ ವರ್ಕಿಂಗ್ ಅವರ್ಸ್, ಲೋ ಪೇ. ಮೆನಿ ವರ್ಕರ್ಸ್ ಇನ್ ಇಂಡಿಯಾ, ಎಸ್ಪೆಷಲಿ ಮೈಗ್ರೆಂಟ್ಸ್, ವರ್ಕ್ 11 to 12 hours a day with little to no breaks. Most jobs are informal, meaning they don't get job security, paid leave or other benefits. ಭಾರತದಲ್ಲಿ ಹಲವಾರು ಇಂಡಸ್ಟ್ರಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ ಮುಖ್ಯವಾಗಿ ಕೆಲಸಗಾರರನ್ನ ಹೇಗೆ ದುಡಿಸ್ಕೋತಿದ್ದಾರೆ ಅಂತಂದ್ರೆ, 10 ರಿಂದ 12 ಗಂಟೆಗಳ ಕಾಲ ದುಡಿಸ್ಕೊಂಡ್ರು ಸಹ ಅವರಿಗೆ ಸರಿಯಾದ ಸಮಯದಲ್ಲಿ ವಿರಾಮಗಳನ್ನ, ಬ್ರೇಕ್ ಅನ್ನ ಕೊಡ್ತಾ ಇಲ್ಲ. ಅದರಲ್ಲೂ ಮೈಗ್ರೆಂಟ್ಸ್ ಅಂತಂದ್ರೆ ಬೇರೆ ಒಂದು ಪ್ರದೇಶದಿಂದ ವಲಸೆ ಬಂದಿರ್ತಾರಲ್ವಾ. ಈಗ ಹಲವಾರು ಪ್ರದೇಶಗಳಲ್ಲಿ ನೀವು ನೋಡಿರಬಹುದು, ಬೆಂಗಳೂರಿಗೆ ನೀವು ನೋಡ್ತಿದ್ರೆ ಬೇರೆ ಬೇರೆ ರಾಜ್ಯಗಳ ಜನರು ಅಲ್ಲಿ ಹೆಚ್ಚಿರ್ತಾರೆ. ಆದ್ರೆ ಮುಖ್ಯವಾಗಿ ಅವ್ರು ಯಾಕೆ ಅಲ್ಲಿ ಬರ್ತಾರೆ, ಒಂದು ಪ್ರದೇಶಕ್ಕೆ ವಲಸೆ ಯಾಕೆ ಬರ್ತಾರೆ ಅಂತಂದ್ರೆ, ಅವರಿಗೆ ಬೇಕಾದ ಉದ್ಯೋಗಗಳು ಆ ರಾಜ್ಯದಲ್ಲಿ ಸಿಗ್ತಾ ಇರೋದಿಲ್ಲ. ತಮ್ಮ ಸ್ವಂತ ಪ್ರದೇಶದಲ್ಲಿ ಅವರಿಗೆ ಮುಂದೆ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಒಂದು ಪ್ರದೇಶಗಳಿಗೆ, ನಗರ ಪ್ರದೇಶಗಳಿಗೆ ವಲಸೆ ಬರ್ತಾರೆ. ಅವರ ಒಂದು ಪರಿಸ್ಥಿತಿ ಅತಿ ಕಠಿಣ ಆಗಿರೋದ್ರಿಂದ ಇಲ್ಲಿ ಅವರು ಯಾವುದೇ ಒಂದು ಹಂತವನ್ನ, ಯಾವುದೇ ಒಂದು ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೂ ಸಿದ್ಧರಾಗಿರ್ತಾರೆ. ಇವರ ಈ ಒಂದು ಸಿಚುವೇಶನ್ ಅನ್ನೇ ಉಪಯೋಗಿಸ್ಕೊಂಡು, ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಕಂಪನಿಗಳು ಏನ್ ಮಾಡುತ್ತೆ, ಕಡಿಮೆ ಸಂಬಳ ಕೊಡುತ್ತೆ, ಹೆಚ್ಚು ದುಡಿಸ್ಕೊಳ್ಳುತ್ತವೆ. ಹಾಗಾಗಿ ಬ್ರೇಕೇ ಇಲ್ಲದೆ 11 ರಿಂದ 12 ಗಂಟೆಗಳ ಕಾಲ ದುಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಇಲ್ಲಿ ಹಲವಾರು ಉದ್ಯೋಗಗಳು ಹೇಗೆ, ಮೋಸ್ಟ್ ಆಫ್ ದ ಜಾಬ್ಸ್ ಆರ್ ಇನ್ಫಾರ್ಮಲ್. ಸರಿಯಾಗಿ ಉದ್ಯೋಗ ಭದ್ರತೆ ಇರೋದಿಲ್ಲ, ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ವೇತನದ ಜೊತೆ ರಜೆ ಸಹ ಕೊಡೋದಿಲ್ಲ, ಮತ್ತೆ ಇತರ ಯಾವುದೇ ಸೌಲಭ್ಯಗಳು ಇರುತ್ತಲ್ವಾ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಸಿಗುವ ಸೌಲಭ್ಯಗಳು ಯಾವುದು ಇಂತಹ ಒಂದು ಇನ್ಫಾರ್ಮಲ್ ಜಾಬ್ಗಳಿಗೆ ಸಿಗೋದಿಲ್ಲ. ಚೀಪ್ ಲೇಬರ್ ಓವರ್ ಇನೋವೇಷನ್. Indian industries rely on cheap labor rather than improving technology and efficiency. In developed countries, companies focus on better technology instead of making workers work longing hours. ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಭಾರತದಲ್ಲಿ ತಂತ್ರಜ್ಞಾನವನ್ನ, ಅದರ ಉಪಯೋಗನ ಪಡೆದುಕೊಳ್ಳೋದಕ್ಕಿಂತ ಸುಧಾರಿತ ತಂತ್ರಜ್ಞಾನ ಬಳಸ್ಕೊಳ್ಳೋದ್ರ ಬದಲು ಕಡಿಮೆ ಸಂಬಳ ಕೊಟ್ಟು ಹೆಚ್ಚು ಜನರನ್ನ ದುಡಿಸ್ಕೊಳ್ಳೋದ್ರ ಮೇಲೆ ಅವಲಂಬಿತ ಹಾಕೊಂಡಿದ್ದಾವೆ. ಆದ್ರೆ ಈ ಡೆವಲಪಿಂಗ್ ಕಂಟ್ರೀಸ್ ಮತ್ತೆ ಹೆಚ್ಚು ಡೆವಲಪ್ಡ್ ಕಂಟ್ರೀಸ್ ಇರುತ್ತಲ್ವಾ, ಅಭಿವೃದ್ಧಿ ಹೊಂದಿದ ದೇಶಗಳು, ಇವ್ರೇನ್ ಮಾಡ್ತಾ ಇದ್ದಾವೆ, ಕಾರ್ಮಿಕರನ್ನ ಹೆಚ್ಚು ದುಡಿಸೋ ಬದಲು ಉತ್ತಮ ತಂತ್ರಜ್ಞಾನಗಳನ್ನ ಬಳಸಲಿಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾವೆ. ಇನ್ನು ಸ್ಟ್ರಗಲ್ಸ್ ಆಫ್ ಸ್ಮಾಲ್ ಬಿಸ್ನೆಸ್ that supply parts to big companies face payment delays. ಅಂತ ಏನಾಗ್ತಾ ಇದೆ, ಬೇರೆ ಬೇರೆ ಚಿಕ್ಕ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಿಡಿ ಭಾಗಗಳನ್ನ ಮಾರಾಟ ಮಾಡ್ತಾ ಇರುತ್ತವೆ. ಆದ್ರೆ ದೊಡ್ಡ ಕಂಪನಿಗಳ ವಹಿವಾಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಆ ಒಂದು ಪೇಮೆಂಟ್ ಮಾಡೋದ್ರಲ್ಲಿ ಡಿಲೇ ಆಗುತ್ತೆ. ಮತ್ತೆ ಮಾಸ್ ಆಗಿ ಅವರು ಖರೀದಿ ಮಾಡ್ತಾರಲ್ವಾ, ಆ ಪ್ರೈಸ್ ಸ್ವಲ್ಪ ಕಡಿಮೆ ಸಿಗುತ್ತೆ ಚಿಕ್ಕ ಕಂಪನಿಗಳಿಗೆ. ಮತ್ತೆ ಲ್ಯಾಕ್ ಆಫ್ ಫಿನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ಒಂದು ಸಹಾಯವೂ ಸಹ ಸಿಕ್ಕೋದಿಲ್ಲ. ಹೀಗಾಗಿ ಚಿಕ್ಕ ಕಂಪನಿಗಳಿಗೆ ಕಡಿಮೆ
ದೊಡ್ಡ ಚಿಕ್ಕ ಮಟ್ಟದಲ್ಲಿ ಇರುವಂತಹ ಸಣ್ಣ ಸಣ್ಣ ಉದ್ಯಮಗಳಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. Over reliance on migrant workers. Many factory jobs are given to contract workers, especially migrants, who get lower wages and no job protection, while companies make huge profits. ಏನಾಗ್ತಾ ಇದೆ, ಈಗ ಬಹುತೇಕ ಕಾರ್ಖಾನೆಗಳಲ್ಲಿ ಗುತ್ತಿಗೆ ಕೊಟ್ಬಿಡ್ತಾರೆ, ಅಂತಂದ್ರೆ ಒಟ್ಟಾಗಿ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲೂ ಅಂತಹ ಕಾಂಟ್ರಾಕ್ಟ್ ಗಳನ್ನ ವಿಶೇಷವಾಗಿ ವಲಸೆ ಬರ್ದಿರ್ತಾರಲ್ವಾ, ಮೈಗ್ರೆಂಟ್ ವರ್ಕರ್ಗಳಿಗೆ ಕೊಟ್ಬಿಡ್ತಾರೆ. ಅಲ್ಲಿ ಸರಿಯಾದ ಒಂದು ಕಡಿಮೆ ಸಂಬಳದ ಒಂದು ಸ್ಟ್ರಕ್ಚರ್ ಇರೋದಿಲ್ಲ. ಯಾವ ರೀತಿ ಅವರಿಗೆ ಒಂದು ಎಲ್ಲ ವ್ಯವಸ್ಥೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಸ್ಟ್ರಕ್ಚರ್ ಸರಿಯಾದ ಪರಿಗಣನೆಯನ್ನ ತೆಗೆದುಕೊಳ್ಳೋದಿಲ್ಲ. ಕಡಿಮೆ ಸಂಬಳವನ್ನ ಕೊಡ್ತಾರೆ. ಇವರಿಗೆ ಸಂಬಳವನ್ನ ಕಡಿಮೆ ಕೊಟ್ಟು ಕಂಪನಿಗಳು ಹೆಚ್ಚು ಲಾಭವನ್ನ ಪಡಿತಾ ಇರುತ್ತೆ. ಇದರಿಂದ ಏನಾಗ್ತಾ ಇದೆ, ಇಟ್ ಮೇ ಹಾರ್ಮ್ಫುಲ್ ಇನ್ ದಿ ಲಾಂಗ್ ರನ್. ಡಿಪೆಂಡಿಂಗ್ ಓನ್ಲಿ ಆನ್ ಚೀಪ್ ಲೇಬರ್ ಹೋಲ್ಡ್ಸ್ ಬ್ಯಾಕ್ ಇಂಡಿಯಾಸ್ ಇಂಡಸ್ಟ್ರೀಸ್ ಫ್ರಾಮ್ ಗ್ರೋವಿಂಗ್ ಅಂಡ್ ಕಾಂಪಿಟಿಂಗ್ ಗ್ಲೋಬಲಿ. ವಿತೌಟ್ ಬೆಟರ್ ವೇಜಸ್ ಅಂಡ್ ಮಾಡರ್ನ್ ಮೆಥಡ್ಸ್, ಇಂಡಸ್ಟ್ರೀಸ್ ವಿಲ್ ಸ್ಟ್ರಗಲ್ ಇನ್ ದ ಫ್ಯೂಚರ್. ಏನಾಗ್ತಾ ಇದೆ, ದೀರ್ಘಕಾಲದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಇಟ್ಕೊಂಡ್ಬಿಟ್ರೆ, ಇದನ್ನೇ ಮುಂದುವರಿಸ್ತಾ ಇದ್ರೆ, ಏನು ಕಡಿಮೆ ಬೆಲೆಗೆ ಕಾರ್ಮಿಕರನ್ನ ಅವರ ಒಂದು ಉಪಯೋಗನ ಪಡ್ಕೊಳ್ಳೋದು, ಅವರಿಗೆ ಸರಿಯಾದ ಸಂಬಳ ಕೊಡದೇ ಇರೋದು, ಮತ್ತೆ ಅವರ ಶ್ರಮದ ಮೇಲೆ ಅವಲಂಬಿತ ಹಾಕೊಂಡಿರೋದು, ಮತ್ತೆ ಇನ್ನೊಂದ್ ಕಡೆ ಇನ್ವೆಸ್ಟ್ ಸಹ ಮಾಡದೇ ಇರೋದು, ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ದೆ ಇದ್ಬಿಟ್ರೆ, ದೀರ್ಘಕಾಲದಲ್ಲಿ ನಮ್ಮ ದೇಶದ ಎಕಾನಮಿಗ್ ಆಗಿರಬಹುದು ಅಥವಾ ಈ ಕಂಪನಿಗಳಿಗೆ ಆಗಿರಬಹುದು, ಅವರ ಒಂದು ಬೆಳವಣಿಗೆಗೆ ಮುಂದೆ ತೊಂದರೆ ಆಗುತ್ತೆ. ಸರಿಯಾದ ವೇತನ ವ್ಯವಸ್ಥೆ ಇರಬೇಕು, ಆಧುನಿಕ ತಂತ್ರಜ್ಞಾನಗಳನ್ನ ರೂಪಿಸ್ಕೊಳ್ಬೇಕು, ಅದನ್ನ ರೂಢಿಸ್ಕೊಳ್ಬೇಕು. ಆ ಮೂಲಕ ಮಾತ್ರ ನಾವು ಭವಿಷ್ಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಕೈಗಾರಿಕೆಗಳ ಜೊತೆ ಸ್ಪರ್ಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಕಷ್ಟ ಆಗ್ತಾನೆ ಹೋಗುತ್ತೆ. ಸ್ವಲ್ಪ ದಿನದ ಹಿಂದೆ ನೋಡಿದ್ವಲ್ವಾ, ಭಾರತ ಮತ್ತೆ ಚೀನಾ ಎರಡೂ ದೇಶಗಳು ಆಲ್ಮೋಸ್ಟ್ ಒಂದೇ ಸಾರಿ ತಮ್ಮ ಎಕಾನಮಿಯನ್ನ ಸ್ಟಾರ್ಟ್ ಮಾಡಿದ್ವು. ಸೇವಿಂಗ್ಸ್ ಮತ್ತೆ ಬೇರೆ ಬೇರೆ ರಿಲೇಟೆಡ್ ಆಗಿ ಎಕನಾಮಿಕ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಚೀನಾ ಎಷ್ಟೋ ಮುಂದೆ ಹೋಗ್ಬಿಟ್ಟಿದೆ, ಭಾರತ ಇನ್ನು ಹಿಂದಿದ್ಬಿಟ್ಟಿದೆ. ಯಾಕೆಂತಂದ್ರೆ ಚೀನಾ ಮುಖ್ಯವಾಗಿ ಇನ್ವೆಸ್ಟ್ ಮೇಲೆ ಫೋಕಸ್ ಮಾಡುತ್ತೆ, ಭಾರತ ಕನ್ಸ್ಯೂಮಿಂಗ್ ಮೇಲೆ ಫೋಕಸ್ ಮಾಡುತ್ತೆ. ಅಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿದ್ರು, ಇಲ್ಲಿಯ ಎಕಾನಮಿ ಮುಖ್ಯವಾಗಿ ಕನ್ಸ್ಯೂಮರ್ಗಳ ಮೇಲೆ, ಒಂದು ಹೇಗೆ ಬೇಡಿಕೆ, ಹಣ, ಮಾರುಕಟ್ಟೆ ಮೇಲೆ ಫೋಕಸ್ ಮಾಡ್ತು. ಹಾಗಾಗಿ ನಾವು ಇನ್ವೆಸ್ಟ್ ಮಾಡಬೇಕು ಮುಖ್ಯವಾಗಿ, ಅದರಲ್ಲೂ ತಂತ್ರಜ್ಞಾನಗಳ ಮೇಲೆ, ಹೊಸ ಹೊಸ ಆಧುನಿಕ ಮೆಥಡ್ಗಳ ಮೇಲೆ, ಮತ್ತೆ ವರ್ಕ್ ಕಲ್ಚರ್ ಅದು ಮುಖ್ಯವಾಗಿ ಇನ್ನೂ ಸರಿ ಆಗ್ಬೇಕು. ಹಲವಾರು ಕಂಪನಿಗಳ ಸಿಇಒಗಳು ಹೇಳಿಕೆ ಕೊಡ್ತಾನೆ ಇರ್ತಾರೆ ಅಲ್ವಾ, ವಾರಕ್ಕೆ 70 ಗಂಟೆ ದುಡಿಬೇಕು, 90 ಗಂಟೆ ದುಡಿಬೇಕು ಅಂತ. ಎಷ್ಟೋ ಒಂದು ಬೇರೆ ಬೇರೆ ದೇಶಗಳಲ್ಲಿ ಈ ವರ್ಕಿಂಗ್ ಅವರ್ಸ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲಾ ಸೈಂಟಿಫಿಕ್ ಸ್ಟಡಿಗಳು ಹೇಳೋದೇನಂತಂದ್ರೆ, ಎಷ್ಟು ಕಡಿಮೆ ವರ್ಕ್ ಇರುತ್ತೋ ಅಷ್ಟು ಚೆನ್ನಾಗಿ ಫೋಕಸ್ ಇರುತ್ತೆ, ಪ್ರೊಡಕ್ಟಿವಿಟಿ ಅಷ್ಟು ಹೆಚ್ಚಿರುತ್ತೆ. ಯುರೋಪ್ ಅಥವಾ ಹಲವಾರು ಬ್ರಿಟನ್ ಈ ತರ ಕಂಟ್ರಿಗಳಲ್ಲೆಲ್ಲ ವಾರಕ್ಕೆ 30 to 40 ಅವರ್ಸ್, ಅಂತಂದ್ರೆ ವಾರದ 5 ದಿನ, ದಿನಕ್ಕೆ 6 ಗಂಟೆ ಈ ರೀತಿ ಒಂದು ವರ್ಕ್ ಕಲ್ಚರ್ನ ತರ್ತಾ ಇದ್ದಾರೆ. 4 ರಿಂದ 6 ಗಂಟೆ ಈ ರೀತಿ ವರ್ಕ್ ಕಲ್ಚರ್ ಇರುತ್ತೆ. ಭಾರತದಲ್ಲಿ ಇದರ ಡಬಲ್, ಅಂತಂದ್ರೆ ವಾರದಲ್ಲಿ 7 ದಿನ ಕೆಲವೊಂದ್ ಸಾರಿ ಇರುತ್ತೆ. ಅದು ಯಾವುದೇ IT ಕಂಪನಿಗಳಲ್ಲಾಗಿರ್ಬಹುದು ಅಥವಾ ಫ್ಯಾಕ್ಟರಿಗಳಲ್ಲಾಗಿರ್ಬಹುದು. ಎಷ್ಟೋ ಕಂಪನಿಗಳು ರಜೆ ಅಂತ ಹೇಳುತ್ತೆ, ಅಥವಾ ಆ ದಿವಸನೂ ಒಂದು ಕೆಲಸಗಳನ್ನ ಚಿಕ್ಕ ಮಟ್ಟದಲ್ಲಿ ಕೆಲಸವನ್ನ ಕೊಟ್ಟಿರುತ್ತವೆ. ಅದೇ ರೀತಿ ಪ್ರತಿ ದಿನಕ್ಕೆ 10 ರಿಂದ 12 ಗಂಟೆ ಮಿನಿಮಮ್ ಇಂಥ ಒಂದು ಕೆಲಸಗಳು. ಇಷ್ಟು ದೊಡ್ಡ ಮಟ್ಟದಲ್ಲಿ ವರ್ಕ್ ಕಲ್ಚರ್ ಚೇಂಜ್ ಆಗ್ತಾ ಇರುತ್ತೆ. ಇದು ಮೊದಲು ಸರಿಯಾದಾಗ ಎಲ್ಲಾ ವ್ಯವಸ್ಥೆಗಳು ಕರೆಕ್ಟ್ ಆಗ್ತಾ ಹೋಗ್ಬಹುದು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವರ್ಕ್ ಕಲ್ಚರ್ ಅಥವಾ ಸ್ಕಿಲ್ ಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಆರ್ಟಿಕಲ್ ಇದೆ, ಟ್ಯಾಲೆಂಟ್ ಶಾರ್ಟೇಜ್, ಗ್ಲೋಬಲ್ ಚಾಲೆಂಜ್ ಅಂಡ್ ಇಂಡಿಯಾಸ್ ಆಪರ್ಚುನಿಟಿ. ಏನಾಗ್ತಾ ಇದೆ, ಬಿಗ್ ಡಿಮ್ಯಾಂಡ್ ಫಾರ್ ಸ್ಕಿಲ್ಡ್ ವರ್ಕರ್ಸ್. ಬೈ 2030 ದೇರ್ ವಿಲ್ ಬಿ ಅ ಶಾರ್ಟೇಜ್ ಆಫ್ ಸ್ಕಿಲ್ಡ್ ವರ್ಕರ್ಸ್ ವರ್ಲ್ಡ್ ವೈಡ್, ಕ್ರಿಯೇಟಿಂಗ್ ಅ ಹ್ಯೂಜ್ ಆಪರ್ಚುನಿಟಿ ಫಾರ್ ಇಂಡಿಯಾ ಟು ಸೆಂಡ್ ಟ್ರೈನ್ಡ್ ಪ್ರೊಫೆಷನಲ್ ಅಬ್ರಾಡ್. 2030 ಹೊತ್ತಿಗೆ ಜಗತ್ತಿನ ಎಲ್ಲಾ ಕಡೆ ಹೆಚ್ಚು ಕೌಶಲ್ಯ ಹೊಂದಿರುವವರಿಗೆ ಬೇಡಿಕೆ ಬರುತ್ತೆ. ಭಾರತದಲ್ಲಿ ಈಗ ಯುವಕರ ಸಂಖ್ಯೆ ಹೆಚ್ಚಿದೆ, ಅದರಲ್ಲೂ ಜನಸಂಖ್ಯೆ ಹೆಚ್ಚಿದೆ, ಅದರಲ್ಲೂ ಯುವಕರ ಸಂಖ್ಯೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಯೂತ್ ಪಾಪ್ಯುಲೇಷನ್ ಹೆಚ್ಚಿದೆ. ಹಾಗಾಗಿ ಈ ಯೂತ್ ಪಾಪ್ಯುಲೇಷನ್ ಅನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ, ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತೀವಲ್ವಾ, ಜನಸಂಖ್ಯಾ ಲಾಭಾಂಶ ಅಂತಂದ್ರೆ ಜನರನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಆರ್ಥಿಕ ಒಂದು ಬೆಳವಣಿಗೆಯನ್ನ ಹೆಚ್ಚಿಸುವುದು. ಹಾಗಾಗಿ 2030 ಹೊತ್ತಿಗೆ ಎಲ್ಲಾ ಕಡೆಯಲ್ಲಿ ಕೌಶಲ್ಯ ಹೊಂದಿರುವವರಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈ ಒಂದು ಆಪರ್ಚುನಿಟಿಯನ್ನ ಭಾರತ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನಮ್ಮ ದೇಶದಲ್ಲೂ ಇದರಿಂದ ಹೆಲ್ಪ್ ಆಗುತ್ತೆ, ಮತ್ತೆ ಎಷ್ಟೋ ದೇಶಗಳಿಗೆ ನಮ್ಮ ದೇಶದಲ್ಲಿ ಇರುವಂತಹ ಕೌಶಲ್ಯ ಹೊಂದಿದವರನ್ನ, ತರಬೇತಿ ಪಡೆದವರನ್ನ ಅಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. Key job sector and countries. Healthcare, AI, automation, and manufacturing jobs will be in high demand. Countries like Gulf nations, Europe, and Australia will need skilled workers the most. ಯಾವ್ಯಾವ ಕ್ಷೇತ್ರಗಳಿಗೆ ಮತ್ತೆ ಯಾವ್ಯಾವ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಬರಬಹುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮುಖ್ಯವಾಗಿ ಹೆಲ್ತ್ ಕೇರ್, ಮೆಡಿಕಲ್ಸ್, ಫಾರ್ಮಾಸ್ಯೂಟಿಕಲ್ಸ್ ಮತ್ತೆ ಆರೋಗ್ಯ ವ್ಯವಸ್ಥೆ, ಇದರ ಈ ಒಂದು ಕ್ಷೇತ್ರದಲ್ಲಿ. ಹಾಗೆ AI ಬಗ್ಗೆ ನೀವು ಕೇಳ್ತಾನೆ ಇದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು,
ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಈ ಕ್ಷೇತ್ರಗಳು. ಮತ್ತೆ ಆಟೋಮೇಷನ್. ಆಟೋಮೇಷನ್ ಅಂತಂದ್ರೆ ಏನು? ಯಂತ್ರಗಳ ಮೂಲಕ ಹೆಚ್ಚಿನ ಒಂದು ಕೆಲಸಗಳನ್ನು ನಡೆಸೋದು. ಯಾಂತ್ರೀಕರಣ ಅಂತ ಹೇಳಿದ್ರು ಆಗುತ್ತೆ, ಅಥವಾ ಸ್ವಯಂ ಚಾಲಿತ ವ್ಯವಸ್ಥೆಗಳು, ಆಟೋಮೇಷನ್. ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್, ಉತ್ಪಾದಕ ವಿಭಾಗಗಳು, ಮುಖ್ಯವಾಗಿ ಸೆಮಿಕಂಡಕ್ಟರ್ಸ್ ಮತ್ತೆ ಕ್ರಿಟಿಕಲ್ ಮಿನರಲ್ಗಳು, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಉತ್ಪಾದಕ ಫ್ಯಾಕ್ಟರಿಗಳಾಗಿರ್ಬಹುದು, ಅದಕ್ಕೆ ಸಂಬಂಧಪಟ್ಟ ಜಾಬ್ಗಳು ಕ್ರಿಯೇಟ್ ಆಗಬಹುದು. ಅದಕ್ಕೆ ಹೆಚ್ಚು ಡಿಮ್ಯಾಂಡ್ ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಗಲ್ಫ್ ಕಂಟ್ರೀಸ್ಗಳಲ್ಲಿ, ಯುರೋಪ್ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಬೇಡಿಕೆ ಕ್ರಿಯೇಟ್ ಆಗ್ತಾ ಇದೆ. ಈ ದೇಶಗಳಿಗೆ ನಮ್ಮ ದೇಶದ ಒಂದು ಕೌಶಲ್ಯ ಹೊಂದಿದವರನ್ನ ಕಳಿಸಬಹುದು, ಅಥವಾ ಅಲ್ಲಿಯ ಒಂದು ವ್ಯವಸ್ಥೆ ಜೊತೆ ನಾವು ಹೊಂದಾಣಿಕೆ ಮಾಡ್ಕೋಬಹುದು, ಎರಡು ದೇಶಗಳ ಜೊತೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇದನ್ನ ಈ ಅವಕಾಶವನ್ನ ಭಾರತ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದು ತೊಂದರೆಗಳಿದೆ. ಬ್ಯಾರಿಯರ್ಸ್ ಟು ಮೈಗ್ರೇಷನ್, ಕಾಂಪ್ಲೆಕ್ಸ್ ವೀಸಾ ರೂಲ್ಸ್, ಅನ್ರೆಕಗ್ನೈಸ್ಡ್ ಇಂಡಿಯನ್ ಡಿಗ್ರೀಸ್, fraud in job recruitment, and language difficulties make it hard for Indians to work abroad. ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗೋದಾದ್ರೂ ಅಷ್ಟು ಈಸಿ ಇಲ್ಲ. ಅದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತಂದ್ರೆ, ಮುಖ್ಯವಾಗಿ ಕಠಿಣವಾಗಿರುವಂತಹ ವೀಸಾ ನಿಯಮಗಳು. ಎಲ್ಲಾ ದೇಶಗಳು ವೀಸಾಗೆ ಸಂಬಂಧಪಟ್ಟ ಹಾಗೆ ಈಸಿಯಾಗಿ ಬೇರೆ ದೇಶದವರನ್ನು ಒಪ್ಕೊಳ್ಳೋದಿಲ್ಲ. ಮತ್ತೆ ನಮ್ಮ ದೇಶದ ಡಿಗ್ರಿಗಳಿದೆಯಲ್ವಾ, ಕೆಲವೊಂದು ಶಿಕ್ಷಣ ಪದ್ಧತಿಗಳು, ಇಂಡಿಯನ್ ಡಿಗ್ರೀಸ್ಗಳಿಗೆ ಎಷ್ಟೋ ದೇಶಗಳು ಸರಿಯಾದ ಮನ್ನಣೆಯನ್ನ ಕೊಡೋದಿಲ್ಲ. ಅಲ್ಲಿಗೆ ಬರಬೇಕು ಅಂತಂದ್ರೆ ಅವರದೇ ಆದ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಫ್ರಾಡ್ ಇನ್ ಜಾಬ್ ರಿಕ್ರೂಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾಣಿಸ್ತಾ ಇದೆ. ನೀವು ಯಾವುದೇ ಒಂದು ಜಾಬ್ ಆಪ್ ಅನ್ನ ನೋಡಿದ್ರೆ, ಜಾಬ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಅನ್ನ ಚೆಕ್ ಮಾಡಿದ್ರೆ 3% ಸ್ಕ್ಯಾಮ್ಗಳೇ ತುಂಬಿರುತ್ತೆ. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್, ಅವರ ಲ್ಯಾಂಗ್ವೇಜ್ ಆಕ್ಸೆಂಟ್ಗಳು ಚೇಂಜ್ ಇರುತ್ತೆ, ಇದು ಸಹ ತೊಡಕಾಗಿರುತ್ತೆ. ಗವರ್ಮೆಂಟ್ ಎಫರ್ಟ್ಸ್, ಹಾಗಾದ್ರೆ ಸರ್ಕಾರ ಏನ್ ಮಾಡಬೇಕು, ಏನ್ ಮಾಡ್ತಾ ಇದೆ? ಇಂಡಿಯಾ ಇಸ್ ವರ್ಕಿಂಗ್ ಆನ್ ಸ್ಕಿಲ್ ಟ್ರೈನಿಂಗ್ ಅಗ್ರಿಮೆಂಟ್ಸ್ ವಿತ್ ಅದರ್ ಕಂಟ್ರೀಸ್ ಅಂಡ್ ಆನ್ಲೈನ್ ಜಾಬ್ ಪ್ಲಾಟ್ಫಾರ್ಮ್ಸ್ ಟು ಹೆಲ್ಪ್ ವರ್ಕರ್ಸ್ ಫೈಂಡ್ ಸೇಫ್ ಅಂಡ್ ಲೀಗಲ್ ಜಾಬ್ ಓವರ್ಸೀಸ್. ಬೇರೆ ದೇಶಗಳಲ್ಲಿ ಸರಿಯಾದ ಒಂದು ಜಾಬ್ ಅನ್ನ ಮತ್ತು ಕಾನೂನಾತ್ಮಕವಾಗಿ ಸರಿಯಾಗಿರೋದನ್ನ, ಲೀಗಲಿ ಮತ್ತೆ ಏನಾಗಬೇಕು, ಸ್ಕ್ಯಾಮ್ ಇರಬಾರ್ದು, ಲೀಗಲ್ ಆಗಿ ಸರಿಯಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಆ ಜಾಬ್ ಸೆಕ್ಯೂರಿಟಿ ಇರಬೇಕು. ಅಂತಹ ಜಾಬ್ಗಳನ್ನ ಭಾರತೀಯರಿಗೆ ಕೊಡಿಸ್ಲಿಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಮತ್ತೆ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ಸಹ ಕೊಡ್ಲಾಗ್ತಾ ಇದೆ. ಇನ್ನು ಬೇರೆ ಬೇರೆ ದೇಶಗಳ ಜೊತೆ ವೀಸಾಗಳಿಗೆ ಸಂಬಂಧಪಟ್ಟ ಹಾಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಇನ್ನು ಬೇರೆ ಬೇರೆ ರೀತಿಯ ಕ್ರಮಗಳಿಂದ ಭಾರತ ಬೇರೆ ದೇಶಗಳಿಗೆ ಈ ಒಂದು ಕೌಶಲ್ಯ ಹೊಂದಿದವರನ್ನ ಕಳಿಸ್ಲಿಕ್ಕೆ ಸಿದ್ಧ ಆಗ್ತಾ ಇದೆ. ಇಂಡಿಯಾಸ್ ಗ್ಲೋಬಲ್ ಅಡ್ವಾಂಟೇಜ್. ಇಂಡಿಯನ್ ವರ್ಕರ್ಸ್ ಆರ್ ವೆಲ್ಕಮ್ಡ್ ಇನ್ ಮೆನಿ ಕಂಟ್ರೀಸ್. By stopping illegal migration and improving training, India can benefit greatly from the global demand for skilled workers. ಅಂದ್ರೆ ಎಷ್ಟೋ ದೇಶಗಳಲ್ಲಿ ಭಾರತದ ಒಂದು ಕೌಶಲ್ಯ ಹೊಂದಿರುವಂತಹ ಈ ಒಂದು ಕೆಲಸಗಾರರಿಗೆ ಉತ್ತಮವಾದ ಬೇಡಿಕೆನೂ ಇದೆ, ಅವರನ್ನ ಅಲ್ಲಿ ಒಪ್ಕೊಳ್ತಾನೂ ಇದ್ದಾರೆ. ಆದ್ರೆ ಮುಖ್ಯವಾಗಿ ಬರುವಂತ ಸಮಸ್ಯೆ ಯಾವುದು? ಇಲ್ಲೀಗಲ್ ಮೈಗ್ರೇಷನ್. US ನಲ್ಲೂ ಸಹ ಆ ಒಂದು ಅಕ್ರಮ ವಲಸೆಯನ್ನು ತಡೆಗಟ್ಟಬೇಕು ಅಂತಾನೆ ಈಗ ಟ್ರಂಪ್ ಅವರು ಎಷ್ಟೋ ಜನರನ್ನ ಹಿಂದೆ ಕಳಿಸ್ತಾ ಇದ್ದಾರೆ. ಈ ಸಮಸ್ಯೆ ಒಂದಿದೆ, ಹಾಗಾಗಿ ಇದನ್ನ ಸರಿಯಾಗಿ ನೋಡ್ಕೋಬೇಕು. ಮತ್ತೆ ಅದಾದ್ಮೇಲೆ ಟ್ರೈನಿಂಗ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು, ಕೌಶಲ್ಯ ಕೊಡೋದನ್ನ ಹೆಚ್ಚಿಸಬೇಕು, ತರಬೇತಿಯನ್ನು ಸರಿಯಾಗಿ ನೀಡಬೇಕು. AI ಸಂಬಂಧಪಟ್ಟ ಹಾಗೆ ಎಲ್ಲಾ ದೇಶಗಳು ಮುಂದುವರಿತಾ ಇವೆ, ಭಾರತ ಸಹ ಇದರಲ್ಲಿ ಹೆಚ್ಚು ಕೌಶಲ್ಯ ಹೊಂದಿದವರನ್ನು ತಯಾರು ಮಾಡಬೇಕು. ಹೀಗೆ ಮಾಡೋದ್ರಿಂದ ಇಂಡಿಯಾ ಕ್ಯಾನ್ ಬೆನಿಫಿಟ್ ಗ್ರೇಟ್ಲಿ. ಇದೆಲ್ಲಾ ಕ್ರಮಗಳನ್ನ ಕೈಗೊಂಡ್ಬಿಟ್ರೆ ಜಾಗತಿಕವಾಗಿ ಉಂಟಾಗ್ತಾ ಇದೆಯಲ್ವಾ ಬೇಡಿಕೆ, ಅದನ್ನ ಭಾರತದ ಮೂಲಕ ಅದ್ಭುತವಾಗಿ ಪೂರೈಸಿ ಎಲ್ಲ ಎರಡು ದೇಶಗಳಿಗೂ, ನಾವು ಯಾವ ದೇಶಕ್ಕೆ ಕಳಿಸ್ತೇವೆ ಆ ದೇಶ ಮತ್ತೆ ನಮ್ಮ ದೇಶ, ರೆಮಿಟೆನ್ಸ್ಗಳು ಬರ್ತಾ ಇರುತ್ತೆ ಆ ದೇಶದಿಂದ, ಮತ್ತೆ ಆರ್ಥಿಕ ಒಪ್ಪಂದಗಳು ಇನ್ನಷ್ಟು ದೃಢ ಆಗುತ್ತೆ. ಹೀಗೆ ಮ್ಯೂಚುವಲ್ ಬೆನಿಫಿಟ್ ಅನ್ನ ಎರಡು ದೇಶಗಳಿಗೂ ಹೆಲ್ಪ್ ಆಗೋ ರೀತಿ ಸೌಹಾರ್ದತೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಸಹ ಇದರಿಂದ ಸಾಧ್ಯ ಆಗುತ್ತೆ. ಇದಾದ ನಂತರ ಈ ಕಡೆ ನೆಸೆಸರಿ ಇನ್ಫ್ಯೂಷನ್, RBI's ಲಾಂಗ್ ಟರ್ಮ್ ಕರೆನ್ಸಿ ಸ್ವ್ಯಾಪ್. RBI ಹಣದ ಹರಿವನ್ನು ಹೆಚ್ಚಿಸಲಿಕ್ಕೆ ಏನ್ ಮಾಡ್ತಾ ಇದೆ? RBI is adding $10 billion into the banking system through a dollar-rupee swap to help with liquidity availability of money. ಹಣದ ಹರಿವನ್ನು ಹೆಚ್ಚಿಸಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ? ಡಾಲರ್ ರೂಪಾಯಿ ವಿನಿಮಯ ಅಂತಂದ್ರೆ ಡಾಲರ್ ರುಪಿ ಸ್ವ್ಯಾಪಿಂಗ್ ಅಂತ ಕರೀತೇವೆ, ಅದನ್ನ RBI ಮಾಡ್ತಾ ಇದೆ. ಈ ಮೂಲಕ ಸುಮಾರು $10 ಬಿಲಿಯನ್ ನಷ್ಟು ಹಣವನ್ನ ಆರ್ಥಿಕ ವ್ಯವಸ್ಥೆಗೆ ಸೇರಿಸ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ ಇದನ್ನ? ಫಾರಿನ್ ಇನ್ವೆಸ್ಟರ್ಸ್ ಆರ್ ಪುಲ್ಲಿಂಗ್ ಮನಿ ಔಟ್ ಆಫ್ ಇಂಡಿಯಾ ಡ್ಯೂ ಟು ಬೆಟರ್ ರಿಟರ್ನ್ಸ್ ಇನ್ ದ US ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚು ಲಾಭ ಬರುತ್ತೆ ಅಂತ ಈಗ ಬೇರೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ ಫಾರಿನ್ ಅವರು, ಆ ಒಂದು ಇನ್ವೆಸ್ಟ್ಮೆಂಟ್ ಹಣವನ್ನ ವಾಪಸ್ ತೆಗೆದುಕೊಂಡು ಮತ್ತೆ US ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗ್ತಾ ಇದೆ? ಮೇಕಿಂಗ್ ದ ಡಾಲರ್ ಸ್ಟ್ರಾಂಗರ್. ಡಾಲರ್ ಇಲ್ಲಿಂದ ತೆಗೆದುಕೊಳ್ತಾ ಇದ್ದ ಹಾಗೆ ಡಾಲರ್ಗೆ ಹೆಚ್ಚು ಬೆಲೆ ಬರುತ್ತೆ, ಹಾಗಾಗಿ ಅದ್ರ ಮುಂದೆ ರೂಪಾಯಿ ವೀಕ್ ಆಗ್ತಾ ಹೋಗುತ್ತೆ.
ಭಾರತದಿಂದ ಹಣ ಹಿಂತೆಗೆದುಕೊಳ್ತಾ ಇದ್ದಾರೆ, ಡಾಲರ್ ಬೆಲೆ ಹೆಚ್ಚುತ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಈಗ ಹೇಗೆ ವರ್ಕ್ ಆಗುತ್ತೆ ಈ ಡಾಲರ್ ರುಪಿ ಸ್ವ್ಯಾಪ್ ಅಂತಂದ್ರೆ, ಬ್ಯಾಂಕ್ಸ್ ಗಿವ್ ದರ್ US ಡಾಲರ್ಸ್ ಟು ದ RBI ಇನ್ ಎಕ್ಸ್ಚೇಂಜ್ ಫಾರ್ ರುಪೀಸ್. RBI ಬ್ಯಾಂಕ್ಗಳಿಗೆ ರೂಪಾಯಿಗಳನ್ನ ಕೊಡುತ್ತೆ, ಬ್ಯಾಂಕ್ಗಳ ಹತ್ರ ಈ ಡಾಲರ್ಗಳಿರುತ್ತೆ. ಅಂತಂದ್ರೆ ಬೇರೆ ಬೇರೆ ಈಗ ರೆಮಿಟೆನ್ಸ್, ಉದಾಹರಣೆಗೆ ಯಾವುದೋ ಬೇರೆ ದೇಶದಲ್ಲಿ ಇರೋರು ಭಾರತದಲ್ಲಿರೋರಿಗೆ ರೆಮಿಟೆನ್ಸ್ ಮೂಲಕ ಹಣವನ್ನು ಕಳಿಸಬಹುದು. ಆ ಕಳಿಸಿದಾಗ ಅದು ಡಾಲರ್ ರೂಪದಲ್ಲಿ ಬಂದಿರುತ್ತಲ್ವಾ, ಅದು ಈ ನಮ್ಮ ದೇಶದ ಬ್ಯಾಂಕ್ ನಲ್ಲಿ ಇರುತ್ತೆ. ಆ ಬ್ಯಾಂಕ್ US ಡಾಲರ್ ಇರುತ್ತಲ್ವಾ, ಅದನ್ನ ಈಗ ಬೇರೆ ಬೇರೆ ರೀತಿಯ ವಿಧಾನಗಳ ಮೂಲಕ ಬಂದಿರುತ್ತೆ ಡಾಲರ್, ಅದನ್ನ RBIಗೆ ಕೊಟ್ಟು ರೂಪಾಯಿ ಮೂಲಕ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ವಿಚ್ ಇನ್ಕ್ರೀಸಸ್ ಕ್ಯಾಶ್ ಫ್ಲೋ ಇನ್ ದಿ ಇಂಡಿಯನ್ ಎಕಾನಮಿ. ಇದರಿಂದ ಏನಾಗುತ್ತೆ, ಭಾರತದ ಆರ್ಥಿಕತೆಯಲ್ಲಿ ಹಣದ ಲಭ್ಯತೆ ಹೆಚ್ಚುತ್ತೆ, ಅದರಲ್ಲೂ ರೂಪಾಯಿಯ ಒಂದು ಲಭ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಚಾಲೆಂಜಸ್ ಏನು ಹಾಗಾದ್ರೆ, ದ ರುಪಿ ಹ್ಯಾಸ್ ಫಾಲನ್ ಇನ್ ವ್ಯಾಲ್ಯೂ ಅಂಡ್ ಫಾರಿನ್ ಇನ್ವೆಸ್ಟರ್ ಹ್ಯಾವ್ ಟೇಕನ್ ಔಟ್ 31 ಬಿಲಿಯನ್ US ಡಾಲರ್ಸ್, ಮೇಕಿಂಗ್ ಇಟ್ ಹಾರ್ಡರ್ ಟು ಕೀಪ್ ದಿ ಎಕಾನಮಿ ಸ್ಟೇಬಲ್. ರೂಪಾಯಿ ಮೌಲ್ಯ ಕುಸಿತಾನೇ ಇದೆ, ವಿದೇಶಿ ಹೂಡಿಕೆದಾರರು ಸುಮಾರು 30 ಬಿಲಿಯನ್ ಡಾಲರ್ನಷ್ಟು ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಆರ್ಥಿಕ ವ್ಯವಸ್ಥೆ ಅಸ್ಥಿರ ಆಗ್ತಾ ಇದೆ. Impact on economy. With more money available, bank can lend more, boosting jobs, salaries and economic growth beyond the current 6.4%. ಈಗ ಇರುವಂತಹ ಗ್ರೋತ್ ಇದೆಯಲ್ವಾ 6.4% ಅಷ್ಟು, ಇದನ್ನ ಇನ್ನಷ್ಟು ಹೆಚ್ಚು ಮಾಡಬಹುದು. ಹೆಚ್ಚಿನ ಹಣ ದೊರೆಯೋದ್ರಿಂದ ಬ್ಯಾಂಕ್ಗಳಿಗೆ ಸಾಲವನ್ನು ಹೆಚ್ಚು ನೀಡಲಿಕ್ಕಾಗುತ್ತೆ, ಹೆಚ್ಚು ಜಾಬ್ಗಳು ಕ್ರಿಯೇಟ್ ಆಗುತ್ತೆ, ಇಂಡಸ್ಟ್ರಿಗಳಿಗೆ ಹೆಚ್ಚು ಹಣ ಸಿಗುತ್ತೆ, ಅದರಿಂದ ಸ್ಯಾಲರಿ ಸ್ಟ್ರಕ್ಚರ್ ಸಹ ಇಂಪ್ರೂವ್ ಆಗಬಹುದು. ಈ ಮೂಲಕ ಆರ್ಥಿಕ ಬೆಳವಣಿಗೆಗೆ ಇದು ದಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇನ್ನು ಪಕ್ಕದಲ್ಲಿ ಫಾರಿನ್ ಇನ್ಫ್ಲೂಯೆನ್ಸ್, ಇದು US ಏಡ್ ನ ಬಗ್ಗೆ ಹಲವಾರು ದಿವಸಗಳಿಂದ ಇದು ಸುದ್ದಿಯಲ್ಲೇ ಇದೆ, ನಿಮಗೆ ಗೊತ್ತಿರೋದು ಹೇಗಾಗ್ಲೂ. ಪೊಲಿಟಿಕಲ್ ಕಾಂಟ್ರವರ್ಸಿ ಓವರ್ US ಏಡ್. BJP and Congress are accusing each other over US aid projects in India, but much of the debate is based on misinformation and political agendas. ಅಂದ್ರೆ US ಏಡ್ ಭಾರತಕ್ಕೆ ಯಾವ ರೀತಿ ಹಣ ಕೊಟ್ಟಿತ್ತು, ಅದಕ್ಕೆ ಯಾವ್ದಕ್ಕೆ ಯೂಸ್ ಆಯ್ತು ಅನ್ನೋದ್ರ ಬಗ್ಗೆ ರಾಜಕೀಯವಾಗಿ ವಿವಾದ ಎದುರಾಗ್ತಾ ಇದೆ. ಅಮೆರಿಕದ ಸಹಾಯ ಯೋಜನೆಗಳ ಕುರಿತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪರಸ್ಪರ ಆರೋಪ ಮಾಡ್ಕೊಳ್ತಾ ಇದೆ. ಇದರಲ್ಲಿ ಹೆಚ್ಚಿನ ಭಾಗ ಅವರು ಆರೋಪ ಮಾಡ್ತಿರೋದೇನು, ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಹಾಕೋದು, ರಾಜಕೀಯವಾಗಿ ಪರಸ್ಪರ ಜಗಳ ಆಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇದೆಲ್ಲ ತಪ್ಪು ಮಾಹಿತಿಯ ಮೇಲೆ ಆಧಾರಿತ ಆಗಿರುವಂತದ್ದು, ಹಾಗಾಗಿ ಇದನ್ನ ನಂಬ್ಕೊಳ್ಳಿಕ್ಕಾಗಲ್ಲ. ಫಾರಿನ್ ಏಡ್ ಆಸ್ ಅ ಸಾಫ್ಟ್ ಪವರ್ ಟೂಲ್. ಕಂಟ್ರೀಸ್ ಇನ್ಕ್ಲೂಡಿಂಗ್ US ಯೂಸ್ ಫಾರಿನ್ ಏಡ್ ಟು ಇನ್ಫ್ಲೂಯೆನ್ಸ್ ಅದರ್ಸ್, ಬಟ್ ಇಂಡಿಯಾ ಶುಡ್ ರೆಸ್ಪಾಂಡ್ ಕೇರ್ಫುಲಿ ಇನ್ಸ್ಟೆಡ್ ಆಫ್ ಓವರ್ ರಿಯಾಕ್ಟಿಂಗ್. ಇದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಸಾಫ್ಟ್ ಪವರ್ ಅಂತ ಇರುತ್ತೆ, ನಾವು ಬೇರೆ ದೇಶದ ಮೇಲೆ ಪ್ರಭಾವ ಬೀರುವಂತ ಕೆಲವೊಂದು ಅಂಶಗಳು. ಹೀಗಾಗಿ US ನಂತ ಹಲವಾರು ರಾಷ್ಟ್ರಗಳು, US ಮಾತ್ರ ಅಲ್ಲ, ಭಾರತ ಸಹ ಹಲವಾರು ದೇಶಗಳಿಗೆ ನೆರವನ್ನ ನೀಡುತ್ತೆ. ಆದ್ರೆ ವಿದೇಶಿ ನೆರವನ್ನ ನೀಡೋದ್ರ ಮೂಲಕ ತಮ್ಮ ಪ್ರಭಾವವನ್ನ ವಿಸ್ತರಿಸಲಿಕ್ಕೆ ಬಳಸುತ್ತವೆ ಆ ದೇಶಗಳು. ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕೆ ಹೊರತು ನಮ್ಮ ದೇಶದೊಳಗಡೆ ರಾಜಕಾರಣಿಗಳ ಜೊತೆ ಇವರು ಜಗಳ ಆಡ್ಕೊಳ್ತಾ ಕುತ್ಕೋಬಾರ್ದು. ಸಮರ್ಥವಾದ ಉತ್ತರ ಕೊಟ್ರೆ ಸಾಕಾಗ್ಬಿಡುತ್ತಲ್ವಾ, ಯಾವ್ದಕ್ಕೆ ಯೂಸ್ ಆಯ್ತು, ಯಾವ್ದಕ್ಕೆ ಯೂಸ್ ಆಗಿಲ್ಲ, ಇಷ್ಟನ್ನ ಹೇಳೋ ಬದಲು ಇಷ್ಟೆಲ್ಲ ರಾಜಕೀಯ ಡ್ರಾಮಾ ಬೇಕಿತ್ತಾ ಅಂತ ಕೇಳ್ತಾ ಇದ್ದಾರೆ. ಇಂಡಿಯಾ ಆಸ್ ಅನ್ ಏಡ್ ಪ್ರೊವೈಡರ್. ಇಂಡಿಯಾ ಹ್ಯಾಸ್ ಆಲ್ಸೋ ಬಿಕಮ್ ಅ ಡೋನರ್ ಕಂಟ್ರಿ, ಪ್ರೊವೈಡಿಂಗ್ ಓವರ್ 48 ಬಿಲಿಯನ್ US ಡಾಲರ್ ಇನ್ ಏಡ್ ಟು ಮೋರ್ ದನ್ 65 ನೇಷನ್ಸ್ ಸಿನ್ಸ್ 2000. ಭಾರತ ಸಹ ಹಲವಾರು ದೇಶಗಳಿಗೆ ಸಹಾಯವನ್ನ ಮಾಡಿದೆ. 2000 ಇಸ್ವಿಯ ನಂತರ 65ಕ್ಕೂ ಹೆಚ್ಚು ದೇಶಗಳಿಗೆ 48 ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಹಣವನ್ನ ನೆರವಿನ ರೂಪದಲ್ಲಿ ನೀಡಿದೆ. ಹಾಗಾಗಿ ಇಷ್ಟು ದೇಶಗಳಿಗೆ ನಾವು ನೆರವು ನೀಡಿದ್ದೀವಲ್ವಾ, ನಮ್ಗೆ ಗೊತ್ತಿರುತ್ತೆ ಅದರ ಒಂದು ಪ್ರಕ್ರಿಯೆ ಹೇಗೆ ಅಂತ, ಹಾಗೆ ನಾವು ಜಸ್ಟ್ ಅದನ್ನ ನಿಭಾಯಿಸಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಫಾರಿನ್ ಫಂಡಿಂಗ್ ರಿಸ್ಟ್ರಿಕ್ಷನ್ಸ್. ಇಂಡಿಯಾ ಹ್ಯಾಸ್ ಸ್ಟ್ರಿಕ್ಟ್ ರೂಲ್ಸ್ ಆನ್ ಫಾರಿನ್ ಫಂಡಿಂಗ್, ಬಟ್ ದೀಸ್ ಆರ್ ಸಮಟೈಮ್ಸ್ ಅಪ್ಲೈಡ್ ಅನ್ಫೇರ್ಲಿ, ಬೆನಿಫಿಟಿಂಗ್ ರೂಲಿಂಗ್ ಪಾರ್ಟಿ ಲಿಂಕ್ಡ್ ಟು ಗ್ರೂಪ್ ವೈಲ್ ರಿಸ್ಟ್ರಿಕ್ಟಿಂಗ್ ಅದರ್ಸ್. ಇದೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ವಿದೇಶಿ ಹಣಕಾಸಿನ ನೆರವು ನಮ್ಮ ದೇಶದಲ್ಲಿ ಎಷ್ಟೋ NGOಗಳಿಗಾಗಿರ್ಬಹುದು, ಎಷ್ಟೋ ಸಂಸ್ಥೆಗಳಿಗೆ ಬೇರೆ ದೇಶಗಳಿಂದ ಫಂಡಿಂಗ್ ಬರುತ್ತೆ, ಹಣಕಾಸಿನ ನೆರವು ಸಿಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಿನ ನಿಯಮಗಳಿದೆ. ಆದ್ರೆ ಈ ನಿಯಮಗಳಲ್ಲಿ ಇರುವಂತಹ ಲೂಪ್ ಹೋಲ್ಗಳನ್ನ ಕೆಲವರು ಉಪಯೋಗ ಮಾಡಿಕೊಂಡು ಇಂತಹ ಹಣವನ್ನ ಅಕ್ರಮ ಉದ್ದೇಶಗಳಿಗೋಸ್ಕರ ಬಳಸ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ, ಆಡಳಿತ ಪಕ್ಷ ಇರುತ್ತಲ್ವಾ, ಆ ಪಕ್ಷಕ್ಕೆ ಸಂಬಂಧಿಸಿದ ಗುಂಪುಗಳಿಗೆ ಇದರಿಂದ ಅನುಕೂಲ ಆಗುತ್ತೆ, ಬೇರೆಯವರಿಗೆ ನಿರ್ಬಂಧ ವಿಧಿಸಲಾಗಿರುತ್ತೆ. ಹಾಗಾಗಿ ಇದು ಪಾರ್ಶಿಯಾಲಿಟಿ ಎದುರಾಗ್ತಾ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ. ನೀಡ್ ಫಾರ್ ಅ ಬ್ಯಾಲೆನ್ಸ್ಡ್ ಅಪ್ರೋಚ್. ಹಾಗಾಗಿ ಏನ್ ಬೇಕು, ಇಫ್ ದ ಗವರ್ಮೆಂಟ್ ಇಸ್ ವರಿಡ್ ಅಬೌಟ್ ಫಾರಿನ್ ಇನ್ಫ್ಲೂಯೆನ್ಸ್, ಇಟ್ ಶುಡ್ ಇನ್ವೆಸ್ಟಿಗೇಟ್ ಟ್ರಾನ್ಸ್ಪರೆಂಟ್ಲಿ ರಾದರ್ ದನ್ ಕ್ರಿಯೇಟಿಂಗ್ ಅನ್ನೆಸೆಸರಿ ಪೊಲಿಟಿಕಲ್ ಡ್ರಾಮಾ. ಅಂದ್ರೆ ವಿದೇಶಿ ಈ ಒಂದು US ನ ಏಡ್ನ ಬಗ್ಗೆ ಆತಂಕದಲ್ಲಿ ಇದ್ರೆ ಸರಿಯಾಗಿ ಈ ರಾಜಕೀಯ ಉದ್ದೇಶಗಳನ್ನ ಬಿಟ್ಟು ಪಾರದರ್ಶಕವಾಗಿ ತನಿಖೆ ನಡೆಸಬೇಕು, ಆ ಮೂಲಕ ಸತ್ಯವನ್ನ ಎಲ್ಲರಿಗೂ ತಿಳಿಸಬೇಕು. ಅದ್ ಬಿಟ್ಕೊಂಡು ಸುಮ್ನೆ
ಪಾರ್ಲಿಮೆಂಟ್ ಅಲ್ಲಿ ಡ್ರಾಮಾ ಮಾಡ್ಕೊತಾ ಕೂತ್ಕೊಳ್ಳೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಆರ್ಟಿಕಲ್, ನ್ಯೂ ಏಜ್ ಆಫ್ ಇಂಪೀರಿಯಲಿಸಂ ಇದೇನ್ ಹೇಳುತ್ತೆ? End of the old world order, the global system built after World War II, based on international rules and agreements, is breaking down due to recent events, including the US shifting its stance on Ukraine. ವರ್ಲ್ಡ್ ವಾರ್ ಆಗಿತ್ತಲ್ವಾ, ವರ್ಲ್ಡ್ ವಾರ್ ಆದ್ಮೇಲೆ ಮುಖ್ಯವಾಗಿ ಜಗತ್ತಿನಲ್ಲಿ 2 ಶಕ್ತಿಗಳು ಅಂತ ಗುರುತಿಸಲ್ಪಟ್ಟಿದ್ವು. ಒಂದು US ಮತ್ತೆ USSR, ಅಮೆರಿಕ ಮತ್ತೆ ರಷ್ಯಾ. ಈಗಿನ ರಷ್ಯಾ, ಆವಾಗ ರಷ್ಯಾ ಒಂದು ತುಂಬಾ USSR ಅಂತ ಕಂಬೈನ್ ಆಗಿತ್ತು. ಅದೆರಡು ಮುಖ್ಯವಾಗಿ ಜಾಗತಿಕ ಶಕ್ತಿಗಳಾಗಿದ್ವು. ನಂತರ ಅಮೆರಿಕದ ಪಾಲು ಹೆಚ್ಚಾಗ್ತಾ ಹೋಯಿತು, US ಗ್ಲೋಬಲ್ ಪವರ್ ಆಗ್ತಾ ಹೋಯಿತು. ಈಗ ಈ ವರ್ಲ್ಡ್ ಆರ್ಡರ್ ಮೊದಲಿಂದ ಬಂದಿತ್ತಲ್ವಾ, ಈ ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಾ ಇದೆ. ಮುಖ್ಯವಾಗಿ ಅದಕ್ಕೆ ಕಾರಣ ಏನು? ಅಮೆರಿಕ ನೀವು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನೋಡ್ತಾ ಇದ್ದೀವಿ ಅಲ್ವಾ, ಯುಕ್ರೇನ್ ವಿಚಾರದಲ್ಲಿ ಅಮೆರಿಕ ತನ್ನ ನಿಲುವನ್ನ ಬದಲಾಯಿಸ್ತಾ ಇದೆ. ಇದು ಇದಕ್ಕೊಂದು ಪ್ರಮುಖವಾದ ಕಾರಣ. ಟ್ರಂಪ್ಸ್ ಆಕ್ಷನ್ ಆರ್ ಚೇಂಜಿಂಗ್ ಗ್ಲೋಬಲ್ ಪಾಲಿಟಿಕ್ಸ್. ಟ್ರಂಪ್ ಅವರು ಬಂದ ಮೇಲೆ ಹಲವಾರು ರೀತಿಯ ಜಾಗತಿಕ ರಾಜಕೀಯದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಪುಲ್ಡ್ ದ US ಔಟ್ ಆಫ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ವೀಕಂಡ್ ಗ್ಲೋಬಲ್ ಟ್ರೇಡ್ ರೂಲ್ಸ್ ಅಂಡ್ ಮೂವ್ ಟುವರ್ಡ್ಸ್ ಮೋರ್ ಅಗ್ರೆಸಿವ್ ನ್ಯಾಷನಲಿಸ್ಟ್ ಫಾರಿನ್ ಪಾಲಿಸಿ. ಟ್ರಂಪ್ ಅವರು ಬಂದ ಮೇಲೆ ಹಲವಾರು ಒಪ್ಪಂದಗಳಿಂದ ಹಿಂದೆ ಹೋಗ್ತಾ ಇದ್ದಾರೆ. ಅದು ಪ್ಯಾರಿಸ್ ಒಪ್ಪಂದ ಇರಬಹುದು, ಮತ್ತೆ ಈಗ USAID ಅನ್ನು ಹಿಂತೆಗೆದುಕೊಂಡಿರೋದಾಗಿರಬಹುದು, ಮತ್ತೆ WHO ಅದಕ್ಕೆ ಕೊಡುವಂತ ಸಹಾಯಧನ ಆಗಿರಬಹುದು. ಹೀಗೆ ಹಲವಾರು ವಿಷಯಗಳಿಂದ ಹಿಂದೆ ಸರಿತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ? ಜಾಗತಿಕವಾಗಿ ವಾಣಿಜ್ಯ ನಿಯಮಗಳಲ್ಲಿ ಏರುಪೇರಾಗ್ತಾ ಇದೆ. ಮತ್ತೆ ಅವರ ವಿದೇಶಾಂಗ ನೀತಿ ಹೆಚ್ಚಾಗಿ ಆಕ್ರಮಣಕಾರಿ ರಾಷ್ಟ್ರೀಯವಾದ ಅಂತಂದ್ರೆ ಅಗ್ರೆಸಿವ್ ನ್ಯಾಷನಲಿಸ್ಟ್ ಫಾರಿನ್ ಪಾಲಿಸಿ, ಅಂದ್ರೆ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಹೇಳಿದಾರಲ್ವಾ, ಅಂದ್ರೆ ಮುಖ್ಯವಾಗಿ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡೋದು. ಅದಕ್ಕೋಸ್ಕರ ನಾವು ಬೇರೆ ದೇಶವನ್ನ ಎದುರು ಹಾಕೊಳ್ಳಿಕ್ಕೂ ತಯಾರಿರ್ತೇವೆ, ಏನೇ ತೊಂದರೆ ಆದ್ರೂ ನಾವು ಅದನ್ನ ಎದುರಿಸ್ತೇವೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಅಮೆರಿಕ ಒಂದು ಅವರ ಮುಖ್ಯವಾದ ಗುರಿ. ಅಮೆರಿಕ ತನ್ನ ಆ ದೇಶದ ಒಂದು ಪ್ರಾಫಿಟ್ಗೆ ಅವರು ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ಅದಕ್ಕೆ ಬೇರೆ ದೇಶಕ್ಕೆ ಲಾಸ್ ಆದ್ರೂ ಪರವಾಗಿಲ್ಲ, ಮ್ಯೂಚುವಲ್ ಬೆನಿಫಿಟ್ಗಿಂತ ಓನ್ ಪ್ರಾಫಿಟ್ಗೆ ಹೆಚ್ಚು ಮಹತ್ವನ ಕೊಡ್ತಾ ಇದ್ದಾರೆ. ರಷ್ಯಾಸ್ ಗೇನ್ ಇನ್ ಯುರೋಪ್. ಟ್ರಂಪ್ಸ್ ಡಿಸಿಷನ್ಸ್ like cutting support for Ukraine and negotiating with Putin have effectively allowed Russia to expand its influence in Europe. ಏನಾಗ್ತಾ ಇದೆ? ಟ್ರಂಪ್ ಅವ್ರು ಏನ್ ಹೇಳಿದ್ದಾರೆ? ಯುಕ್ರೇನ್ಗೆ ನಾವು ಇನ್ನು ಮುಂದೆ ಅಷ್ಟೇನು ಸಹಾಯ ಮಾಡಲ್ಲ, ಯುಕ್ರೇನ್ ಯುದ್ಧಕ್ಕೆ ಸಹಾಯ ಮಾಡಿ ಸಾಕು, ನಾವು ನಿಮಗೆ ಕೊಟ್ಟಿರುವಂತಹ ಹಣ ಸುಮ್ಮನೆ ಕೊಡ್ತಾ ಇದ್ದೇವೆ ಅಷ್ಟೇ, ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ಯುದ್ಧೋಪಕರಣಗಳ ಸಹಾಯ ಆಗಿರಬಹುದು, ಹಣಕಾಸಿನ ಸಹಾಯ ಆಗಿರಬಹುದು, ಇದ್ಯಾವುದನ್ನು ಇನ್ನು ಮುಂದೆ ಮತ್ತೆ ಕೊಡಲ್ಲ ನಾವು. ಹಾಗಾಗಿ ಇದನ್ನ ಬೇಗ ನಿಲ್ಲಿಸೋಣ ಈ ವಾರನ್ನ ಅಂತ ಪುಟಿನ್ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಮಾತುಕತೆ ನಡೆಸಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ ರಷ್ಯಾಕ್ಕೆ ಯುರೋಪ್ನಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ ಈಗ ಅನುಕೂಲ ಆಗ್ತಾ ಇದೆ. ಚೀನಾಸ್ ಪಾಸಿಬಲ್ ಮೂವ್ಸ್. ದ US ಸ್ಟೆಪ್ಪಿಂಗ್ ಬ್ಯಾಕ್ ಫ್ರಮ್ ದಿ ಗ್ಲೋಬಲ್ ಲೀಡರ್ಶಿಪ್ ರೋಲ್, ಚೀನಾ ಮೇ ಟೇಕ್ ಅಡ್ವಾಂಟೇಜ್ ಆಫ್ ದಿ ಸಿಚುವೇಶನ್, ಎಸ್ಪೆಷಲಿ ರಿಗಾರ್ಡಿಂಗ್ ತೈವಾನ್ ಅಂಡ್ ಇಟ್ಸ್ ಡಿಸ್ಪ್ಯೂಟೆಡ್ ಬಾರ್ಡರ್ ವಿತ್ ಇಂಡಿಯಾ. ಈಗ US ಏನಾಗ್ತಾ ಇದೆ? ತಮಗೆ ಬೇರೆ ದೇಶಗಳ ಉಸಾಬರಿ ಬೇಡ, ನಮ್ಮ ದೇಶದ ಪ್ರಾಫಿಟ್ ನೋಡ್ಕೊಂಡ್ರೆ ಸಾಕು ಅಂತ ಟ್ರಂಪ್ ಅವರು ಹೇಳ್ತಾ ಇದಾರಲ್ವಾ. ಹೀಗಾಗಿ ಗ್ಲೋಬಲ್ ಪವರ್ ಆಗೋದೇನು ಬೇಕಾಗಿಲ್ಲ, ಆದ್ರೆ ಅಮೆರಿಕ ಮತ್ತೆ ಗ್ರೇಟ್ ಮಾಡ್ಬೇಕು. ಅಂದ್ರೆ ಬೇರೆ ದೇಶಗಳಲ್ಲಿ ಅವರು ಮುಖ್ಯವಾಗಿ ಪ್ರಾಫಿಟ್ ನೋಡೋರು. ಹಾಗಾಗಿ ಎಲ್ಲಾ ದೇಶಗಳಿಗೆ ಸಪೋರ್ಟ್ ಮಾಡ್ಕೊತ ಕೂತ್ರೆ, ನಾವೇ ನಾಯಕ, ನಿಮ್ಮೆಲ್ಲರ ನಾಯಕ ನಾನು ಅಂತ ಹೇಳ್ಬಿಟ್ರೆ, ನ್ಯಾಟೋ ಪಡೆ ಆಗಿರಬಹುದು, ಹಣಕಾಸಿನ ಸಹಾಯ ಆಗಿರಬಹುದು, ಎಲ್ಲವನ್ನ ಕೊಡ್ತಾ ಇರ್ಬೇಕಾಗತ್ತೆ. ಹೀಗಾಗಿ ಗ್ಲೋಬಲ್ ಪವರ್ ಗಿಂತ ಸ್ವಲ್ಪ ಹಿಂಸರಿತಾ ಇದೆ ಅಮೆರಿಕ. ಇದೇ ಸಂದರ್ಭವನ್ನ ಚೀನಾ ಉಪಯೋಗಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ತೈವಾನ್ ಮತ್ತೆ ಭಾರತದ ಜೊತೆ ಇರುವ ಗಡಿ ವಿವಾದ ಇದೆಯಲ್ಲ, ಇದ್ರ ಕುರಿತಾಗಿ ಚೀನಾ ಏನಾದ್ರೂ ಮಾಡಬಹುದು ಮುಂದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. A more dangerous world. As the US withdraws from global responsibilities, the world is becoming more unstable, with countries like Russia and China likely to expand their control over weaker regions. US ಹಿಂದೆ ಹೋಗ್ತಾ ಇರೋದ್ರಿಂದ ರಷ್ಯಾ ಮತ್ತೆ ಚೀನಾ ದುರ್ಬಲ ರಾಷ್ಟ್ರಗಳ ಮೇಲೆ ತಮ್ಮ ನಿಯಂತ್ರಣವನ್ನ ಹೆಚ್ಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಇಲ್ಲೊಂದು USAID ನ ಬಗ್ಗೆ ಇದೆ. ಈಗ ಏನ್ ಹೇಳಿದ್ದಾರೆ? USAID funded 7 projects in India in financial year 2024 ರಿಪೋರ್ಟ್. ಫಿನಾನ್ಸ್ ಮಿನಿಸ್ಟ್ರಿ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಅದೇನ್ ಹೇಳ್ತಾ ಇದೆ? US ಏಜೆನ್ಸಿ ಫಂಡೆಡ್ ಪ್ರಾಜೆಕ್ಟ್ಸ್ ವರ್ತ್ $750 million ರಿಲೇಟೆಡ್ ಟು ಅಗ್ರಿಕಲ್ಚರ್, ಫುಡ್ ಸೆಕ್ಯೂರಿಟಿ, ವಾಟರ್, ಸ್ಯಾನಿಟೇಷನ್ ಅಂಡ್ ಹೈಜೀನ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಹೆಲ್ತ್ ಅಂಡ್ ರಿನ್ಯೂವಬಲ್ ಎನರ್ಜಿ. ಅಂತಂದ್ರೆ USAIDಗೆ ಏಡ್ ನ ಮೂಲಕ ನಾವು ಯಾವ್ಯಾವನ್ನ ಉಪಯೋಗನ ಪಡ್ಕೊಂಡ್ವಿ. ಈ USAID ಯಾವ ವಿಷಯಗಳಿಗೆ, ಯಾವ ವಿಭಾಗಗಳಿಗೆ ಸಹಾಯ ಮಾಡ್ತು? ಫುಡ್ ಸೆಕ್ಯೂರಿಟಿ ಆಗಿರ್ಬೋದು, ಆಹಾರ ಭದ್ರತೆ, ನೀರು ಮತ್ತೆ ಸ್ವಚ್ಛತೆ, ಹೈಜೀನ್,
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈ ಎಲ್ಲಾ ಕ್ಷೇತ್ರಗಳಿಗೆ ಸುಮಾರು $750 ಮಿಲಿಯನ್ ನಷ್ಟು US ಏಡ್ ಫಂಡ್ ಕೊಟ್ಟಿತ್ತು ಅಂತ ಫಿನಾನ್ಸ್ ಮಿನಿಸ್ಟ್ರಿ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಇನ್ನು ಇದಾದ್ಮೇಲೆ ಅಷ್ಟು ನಾವು ತಿಳ್ಕೊಂಡ್ರೆ ಸಾಕಾಗ್ಬಿಡುತ್ತೆ, ಅಂತಂದ್ರೆ ಅದರ ಬಗ್ಗೆ ಪೊಲಿಟಿಕಲ್ ಡಿಸ್ಕಷನ್ ಆಗ್ತಾ ಇರುತ್ತೆ ಮುಂದೆ. ಇನ್ನು ಇದಾದ್ಮೇಲೆ ಫಸ್ಟ್ ಡೀಟೇಲ್ಡ್ ಮ್ಯಾಪ್ ಆಫ್ ಮೂನ್ ಸೌತ್ ಪೋಲ್ ಮೇಡ್ ಫ್ರಮ್ ಚಂದ್ರಯಾನ್ ಡೇಟಾ. ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡ್ಕೋಬೇಕಾಗಿದ್ದು ನಾವು. New moon map. Indian scientists have created the first detailed map of the moon south pole that Chandrayaan-3 landed. This map will help us learn more about moon's history. ಭಾರತೀಯ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ಧ್ರುವ ಇದೆಯಲ್ವಾ, ಇದರ ಪ್ರಥಮ ವೈಜ್ಞಾನಿಕ ನಕ್ಷೆಯನ್ನು ತಯಾರಿಸಿದ್ದಾರೆ. ಇದು ಚಂದ್ರಯಾನ 3 ಈ ಒಂದು ಉಪಗ್ರಹ ಇತ್ತಲ್ವಾ, ಅದು ಇಳಿದ ಪ್ರದೇಶ ಇದು. ಈ ನಕ್ಷೆಯ ಮೂಲಕ ನಮಗೆ ಚಂದ್ರನ ಇತಿಹಾಸವನ್ನ ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. Underground magma confirmed. Scientists have confirmed that Moon has huge underground ocean of molten rock, proving theories that it was once covered in lava. ಮೊದಲು ಏನ್ ಹೇಳ್ತಾ ಇದ್ರು, ಹಿಂದೆ ಚಂದ್ರ ಲಾವಾದಿಂದ ಮುಚ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಅದು ಈಗ ನಿಜ ಅಂತ ಪ್ರೂವ್ ಆಗಿದೆ. ಯಾಕಂತಂದ್ರೆ ವಿಜ್ಞಾನಿಗಳು ಚಂದ್ರನ ಈ ಒಂದು ಅಡಿಗಡಿಯಲ್ಲಿ ಅಂತಂದ್ರೆ ಆ ಒಂದು ಭೂಭಾಗದ ಅಡಿಯಲ್ಲಿ ಕರಗಿದ ಶಿಲೆಗಳಿರುವುದನ್ನ ದೃಢಪಡಿಸ್ತಾ ಇದ್ದಾರೆ. ಮೋಲ್ಟನ್ ರಾಕ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. Moons and Earth have a common origin. The Moon and Earth likely formed from the same cosmic explosion billions of years ago when a giant rock collided with early Earth. ಹೇಗೆ ಭೂಮಿ ಮತ್ತು ಚಂದ್ರ ಹುಟ್ಕೊಳ್ತು ಅಂತ ಒಂದು ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ಒಂದು ದೊಡ್ಡ ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸಿದಾಗ ಒಂದು ಮಹಾಸ್ಫೋಟ ಆಯಿತು. ಅದರಿಂದ ಈಗಿರುವ ಭೂಮಿ ಮತ್ತೆ ಚಂದ್ರ ನಿರ್ಮಾಣ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. Importance of craters. The moon has many craters which help scientists understand past asteroid impacts. These craters have remained unchanged for billions of years due to moon's lack of air and water. ಅಂತಂದ್ರೆ ಚಂದ್ರನ ಮೇಲೆ ಕೆಲವು ಕಂದಕಗಳಿದೆ, ಕುಳಿಗಳಿದೆ ಅಂತ ಹೇಳ್ತೀವಲ್ವಾ, ಕಂದಕಗಳಿದೆ. ಯಾಕೆ ಅಂತಂದ್ರೆ ಮುಖ್ಯವಾಗಿ ಅದರ ಉಲ್ಕಾಪಾತದಿಂದ ಈ ಕಂದಕಗಳು ಆಗಿರಬಹುದು. ಆ ಕಂದಕಗಳು ಈ ನೀರಿನ ಕೊರತೆ ಮತ್ತೆ ವಾತಾವರಣ ಅಲ್ಲಿ ಇಲ್ಲ, ಹಾಗಾಗಿ ಲಕ್ಷಾಂತರ ವರ್ಷಗಳಿಂದ ಹಾಗೆ ಇದೆ. ಇದರ ಮೂಲಕ ನಾವು ಹಳೆಯ ಉಲ್ಕಾಪಾತಗಳ ಯಾವ ರೀತಿ ಆಗಿರಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. Pollution on the moon. Many space missions have left behind waste on the moon, including broken spacecraft parts. Scientists worry that human activity might disturb the moon's natural surface, affecting future research. ಭೂಮಿಯಲ್ಲಿ ಹೇಗೂ ಎಷ್ಟೋ ಪೊಲ್ಯೂಷನ್ ಎಲ್ಲವನ್ನ ಕ್ರಿಯೇಟ್ ಮಾಡಿದ್ದಾಯ್ತು, ಈಗ ಅಂತರಿಕ್ಷವನ್ನು ಬಿಡಬಾರ್ದು ಅಂತ ಅಲ್ಲಿ ಹೋಗಿ ಮತ್ತೆ ಮಾಲಿನ್ಯವನ್ನ ಮಾಡ್ತಾ ಇದ್ದೇವೆ. ಅನೇಕ ಬಾಹ್ಯಾಕಾಶ ಮಿಷನ್ಗಳು ಚಂದ್ರನ ಮೇಲೆ ಅವಶೇಷಗಳನ್ನ ಬಿಟ್ಟು ಹೋಗ್ತಾ ಇವೆ, ಹಾಳಾದ ಗಗನಯಾನದ ಭಾಗಗಳು. ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಿ ಯಾವುದೇ ಒಂದು ಪ್ರದೇಶವನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಅದನ್ನು ಸಹ ಯಾವುದೋ ಬೇರೆ ಒಂದು ಮಟ್ಟಕ್ಕೆ ಹಾಳು ಮಾಡೋದಾಗಿರ್ಬಹುದು, ಮಾಲಿನ್ಯ ಮಾಡೋದಾಗಿರ್ಬಹುದು, ಅದು ಮನುಷ್ಯನ ಸಹಜ ಗುಣ ಅಂತ ಮತ್ತೆ ಪ್ರೂವ್ ಮಾಡೋ ರೀತಿ ಇದೆ ನಮ್ಮ ಒಂದು ಚಟುವಟಿಕೆಗಳು. ಇದು ಮುಂದಿನ ದಿನಗಳಲ್ಲಿ ಸಂಶೋಧನೆಗೆ ಅಡಚಣೆ ಉಂಟು ಮಾಡಬಹುದು ಅಂತ ವಿಜ್ಞಾನಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾದ್ಮೇಲೆ ಕೊನೆಯದಾಗಿ ಕಂಡೆನ್ಸ್ಡ್ ಮ್ಯಾಟರ್, ಬಿಗ್ ಪೀಸ್ ಆಫ್ ಫಿಸಿಕ್ಸ್. ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ಟರ್ಮ್ಗಳು ಬರುತ್ತೆ, ಅದನ್ನ ನೀವು ನೋಡ್ಕೋಬೇಕು. ಮುಖ್ಯವಾಗಿ ಇಂಗ್ಲಿಷ್ ಟರ್ಮ್ಗಳನ್ನು ನೋಡ್ಕೊಳ್ಳಿ. ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೇರೆ ಬೇರೆ ವಿಜ್ಞಾನ ಪುಸ್ತಕಗಳು ಬೇರೆ ಬೇರೆ ಒಂದು ಶಬ್ದವನ್ನ ಕೊಡ್ತಾ ಹೋಗುತ್ತೆ. ಎಷ್ಟೋ ವಿಜ್ಞಾನದ ಶಬ್ದಗಳಿಗೆ ಹಾಗೆ ಕನ್ನಡದಲ್ಲಿ ಇನ್ನೂ ಅದಕ್ಕೆ ಸರಿಯಾದ ಶಬ್ದಗಳಿಲ್ಲ. ಒಂದು ಕಡೆ ಹೀಗಿದ್ರೆ ಇನ್ನೊಂದು ಕಡೆ ಬೇರೆ ರೀತಿ ಶಬ್ದಗಳಿರುತ್ತೆ, ಹಾಗಾಗಿ ಇಂಗ್ಲಿಷ್ ಶಬ್ದಗಳನ್ನ ಹೆಚ್ಚು ನೋಡ್ಕೊಳ್ಳಿ. ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಇದೇನ್ ಮಾಡುತ್ತೆ, ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಸ್ಟಡೀಸ್ ಹೌ ಸಾಲಿಡ್ಸ್ ಅಂಡ್ ಲಿಕ್ವಿಡ್ ಬಿಹೇವ್, ಎಸ್ಪೆಷಲಿ ವೆನ್ ಮೆನಿ ಟೈನಿ ಪಾರ್ಟಿಕಲ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಮುಖ್ಯವಾಗಿ ಚಿಕ್ಕ ಚಿಕ್ಕ ಅಣುಗಳು ಹೇಗೆ ಪರಸ್ಪರ ಒಂದ್ರ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಮೇಲೆ ಸ್ಟಡಿಯನ್ನ ಮಾಡುತ್ತೆ. ಎಲೆಕ್ಟ್ರಾನಿಕ್ ಕಂಡೆನ್ಸ್ಡ್ ಮ್ಯಾಟರ್, ಸ್ಟಡಿ ಆಫ್ ಹೌ ಎಲೆಕ್ಟ್ರಾನ್ಸ್ ಮೂವ್ ಅಂಡ್ ಬಿಹೇವ್ ಇನ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್. ಘನ ಮತ್ತು ದ್ರವ ಪದಾರ್ಥಗಳಲ್ಲಿ ಎಲೆಕ್ಟ್ರಾನ್ ಹೇಗೆ ಚಲಿಸುತ್ತೆ ಮತ್ತೆ ವರ್ತಿಸುತ್ತವೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಇದರಿಂದ ನಮಗೆ ಸೆಮಿ ಕಂಡಕ್ಟರ್ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮ್ಯಾಗ್ನೆಟಿಕ್ ಕಂಡೆನ್ಸ್ಡ್ ಮ್ಯಾಟರ್, ಸ್ಟಡಿ ಆಫ್ ಡಿಫರೆಂಟ್ ಟೈಪ್ ಆಫ್ ಮ್ಯಾಗ್ನೆಟ್ಸ್, ಹೌ ಮ್ಯಾಗ್ನೆಟಿಸಮ್ ವರ್ಕ್ ಇನ್ ಮಟೀರಿಯಲ್ಸ್. ಮುಖ್ಯವಾಗಿ ಕಾಂತಗಳು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ವಸ್ತುಗಳಲ್ಲಿ ಈ ಕಾಂತೀಯ ಪ್ರವೃತ್ತಿ ಮ್ಯಾಗ್ನೆಟಿಸಮ್ ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಈ ಒಂದು ಮ್ಯಾಗ್ನೆಟಿಕ್ ಕಂಡೆನ್ಸ್ಡ್ ಮ್ಯಾಟರ್ ಮೂಲಕ ಅಧ್ಯಯನ ಮಾಡ್ತಾರೆ. ಸಾಫ್ಟ್ ಮ್ಯಾಟರ್ ಫಿಸಿಕ್ಸ್ ಅಂತಂದ್ರೆ ಸ್ಟಡಿ ಆಫ್ ಮಟೀರಿಯಲ್ಸ್ ದಟ್ ಕ್ಯಾನ್ ಚೇಂಜ್ ಶೇಪ್ ಈಸಿಲಿ ವಿತೌಟ್ ಬ್ರೇಕಿಂಗ್, ರಬ್ಬರ್, ಜೆಲ್ಸ್ ಅಂಡ್ ಬಯೋಲಾಜಿಕಲ್ ಟಿಶ್ಯೂಸ್. ಅಂತಂದ್ರೆ ನೀವು ರಬ್ಬರ್ ಅನ್ನ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಮುರಿದು ಹೋಗೋದಿಲ್ಲ, ಆದ್ರೆ ತನ್ನ ಶೇಪ್ ಅನ್ನ ಬದಲು ಮಾಡ್ಕೊಳ್ತಾ ಇರುತ್ತೆ. ಆ ರೀತಿ ಅಂತಹ ಮಟೀರಿಯಲ್ ಗಳನ್ನ ಸ್ಟಡಿ ಮಾಡ್ತಾರೆ, ಸಾಫ್ಟ್ ಮ್ಯಾಟರ್ ಫಿಸಿಕ್ಸ್ ಅಂತ ಕರೀತಾರೆ. ರಬ್ಬರ್, ಜೆಲ್ ಮತ್ತೆ ಕೆಲವೊಂದು ಬಯೋಲಾಜಿಕಲ್ ಟಿಶ್ಯೂಸ್ ಅದೆಲ್ಲ ಇದರಲ್ಲಿ ಬರುತ್ತೆ. ಸೂಪರ್ ಫ್ಲೂಯಿಡಿಟಿ ಅಂತಂದ್ರೆ ಸ್ಪೆಷಲ್ ಸ್ಟೇಟ್ ವೇರ್ ಲಿಕ್ವಿಡ್ or electrons in superconductor flows without any resistance, meaning it never slow down. ಇದರಲ್ಲಿ ಏನಾಗ್ತಾ ಇದೆ,
ಲಿಕ್ವಿಡ್ ಅಥವಾ ಎಲೆಕ್ಟ್ರಾನ್ಗಳು ಬಹಳ ಯಾವುದೇ ರೆಸಿಸ್ಟೆನ್ಸ್ ಇಲ್ಲದೆ ನಿರಂತರವಾಗಿ ಫ್ಲೋ ಆಗ್ತಾ ಇರುತ್ತೆ. ಅದರ ಅರ್ಥ ಏನು? ಅವರ ವೇಗದಲ್ಲಿ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಅಂದ್ರೆ ಸೂಪರ್ ಫ್ಲೂಯಿಡಿಟಿ, ಲಿಕ್ವಿಡ್ ಕಂಟಿನ್ಯೂ ಆಗಿ ಫ್ಲೋ ಆಗ್ತಾ ಇರೋದು. ಸೂಪರ್ ಕಂಡಕ್ಟರ್ಸ್ ಗಳಲ್ಲಿ ಎಲೆಕ್ಟ್ರಾನ್ಗಳು ನಿರಂತರವಾಗಿ ಫ್ಲೋ ಆಗ್ತಾ ಇರುತ್ತೆ. ರೆಸಿಸ್ಟೆನ್ಸ್ ಇರೋದಿಲ್ಲ, ಅಡೆತಡೆನೆ ಇರೋದಿಲ್ಲ. ಹೀಗಾಗಿ ಆ ಒಂದು ಪದಾರ್ಥಗಳ ವೇಗ, ಎಲೆಕ್ಟ್ರಾನ್ ಮತ್ತೆ ಈ ಒಂದು ಲಿಕ್ವಿಡ್ ನ ವೇಗ ಕಡಿಮೆ ಆಗೋದೇ ಇಲ್ಲ ಅಂತ ಇದರಿಂದ ತಿಳ್ಕೊಳ್ಳುತ್ತೇವೆ ನಾವು. ಇವಿಷ್ಟು ನೀವು ನೆನಪಿಟ್ಕೊಳ್ಬೇಕಾದ ಅಂಶಗಳು ಸೂಪರ್ ಫ್ಲೂಯಿಡಿಟಿ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲ ಆರ್ಟಿಕಲ್ ಕವರ್ ಆಗಿದೆ. ಮುಂದಿನ ವಿಷಯ ವೊಕ್ಯಾಬುಲರಿ. ರವಿ ವಾಸ್ ಫೀಲಿಂಗ್ ಎನರ್ವೇಟೆಡ್ ಅಂತಂದ್ರೆ ಟಯರ್ಡ್, ಶಕ್ತಿಹೀನ ಅಂತಂದ್ರೆ ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ. ಆಫ್ಟರ್ ವರ್ಕಿಂಗ್ ಆಲ್ ಡೇ ವಿತೌಟ್ ರೆಸ್ಟ್, ಇಡೀ ದಿನ ವರ್ಕ್ ಮಾಡಿ ಯಾವುದೇ ರೆಸ್ಟ್ ಇಲ್ಲದೆ ಇರೋದ್ರಿಂದ ಎನರ್ವೇಟೆಡ್, ಸುಸ್ತಾಗಿದೆ ಅವನಿಗೆ. ಹಿಸ್ ಬಾಸ್ ವಾಸ್ ವೆರಿ ಪ್ರಿಮ್ ಪರ್ಸನ್ ಅಂತಂದ್ರೆ ಅತಿಯಾಗಿ ವಿಧೇಯತೆಯನ್ನು ಬಯಸುವವರು, ಕಟ್ಟುನಿಟ್ಟಾಗಿರೋರು. ಹೂ ಎಕ್ಸ್ಪೆಕ್ಟೆಡ್ ಎವ್ರಿಥಿಂಗ್ ಟು ಬಿ ಪರ್ಫೆಕ್ಟ್, ಪ್ರತಿಯೊಂದು ಪರ್ಫೆಕ್ಟ್ ಆಗಬೇಕು ಅಂತ ಅವ್ರು ಬಯಸ್ತಾ ಇರ್ತಾರೆ. ಸಡನ್ಲಿ ಸ್ಟಾರ್ಟ್ಲಿಂಗ್ ಅಂತಂದ್ರೆ ಒಂದು ಅಚ್ಚರಿ ಆಗಿರುವಂತ ಸರ್ಪ್ರೈಸಿಂಗ್ ಅನೌನ್ಸ್ಮೆಂಟ್. ಸರ್ಪ್ರೈಸಿಂಗ್ ಅನೌನ್ಸ್ಮೆಂಟ್ ಏನದು? ಇಟ್ ವಾಸ್ ಮೇಡ್ ದಟ್ ಕಂಪನಿ ವಾಸ್ ಪ್ಲೇಸಿಂಗ್ ಅ ಮೊರಟೋರಿಯಂ ಆನ್ ಆಲ್ ನ್ಯೂ ಪ್ರಾಜೆಕ್ಟ್ಸ್. ಸಡನ್ ಆಗಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅನೌನ್ಸ್ಮೆಂಟ್ ಏನ್ ಹೇಳ್ತಾರೆ? ಪ್ಲೇಸಿಂಗ್ ಅ ಮೊರಟೋರಿಯಂ ಅಂತಂದ್ರೆ ತಾತ್ಕಾಲಿಕ ನಿಲುಗಡೆ, ಎಲ್ಲಾ ಪ್ರಾಜೆಕ್ಟ್ ನ ಸ್ವಲ್ಪ ಹೊತ್ತು ನಾವು ನಿಲ್ಲಿಸ್ತಾ ಇದ್ದೇವೆ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ದಿಸ್ ವಾಸ್ ಸರ್ಪ್ರೈಸಿಂಗ್ ಬಿಕಾಸ್ ದಿ ಕಂಪನಿ ಹ್ಯಾಡ್ ಇವನ್ ವೆರಿ ಆಕ್ಟಿವ್ ಬಿಫೋರ್. ಮೊದಲಿಂದಲೂ ತುಂಬಾ ಆಕ್ಟಿವ್ ಆದಂತಹ ಒಂದು ಕಂಪನಿ, ಎಲ್ಲರನ್ನ ಅಷ್ಟು ಚೆನ್ನಾಗಿ ನುಡಿಸ್ಕೊಳ್ತಾ ಇತ್ತು. ಈಗ ಇದು ಸರ್ಪ್ರೈಸ್ ಅಂತ ಎಲ್ರಿಗೂ ಅನಿಸ್ತಾ ಇದೆ. ನಾವು ರವಿ ಹ್ಯಾಡ್ ಟು ಅಡ್ಜಸ್ಟ್ ಟು ಅ ಮೋರ್ ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಸೆಡೆಂಟರಿ ಲೈಫ್ ಸ್ಟೈಲ್, ಇನ್ಆಕ್ಟಿವ್ ಅಂತಂದ್ರೆ ಬಹಳ ಆಕ್ಟಿವ್ ಆಗಿರೋದಿಲ್ಲ, ಸ್ಥಿರವಾಗಿ ಒಂದೇ ಕಡೆ ಕುತ್ಕೊಂಡಿರೋದು, ಬಹಳ ಆಕ್ಟಿವ್ ಆಗಿಲ್ಲದೆ ಇರೋದು, ಇಂತಹ ಒಂದು ಲೈಫ್ ಸ್ಟೈಲ್ಗೆ ಅವನು ಹೊಂದ್ಕೋಬೇಕಾಗುತ್ತೆ. ವರ್ಕಿಂಗ್ ಫ್ರಮ್ ಹೋಮ್ ಇನ್ಸ್ಟೆಡ್ ಆಫ್ ಟ್ರಾವೆಲಿಂಗ್ ಫಾರ್ ಮೀಟಿಂಗ್ಸ್. ಬೇರೆ ಬೇರೆ ಕಡೆ ಮೀಟಿಂಗ್ ಹೋಗೋಕ್ಕಿಂತ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ನ ತೆಗೆದುಕೊಳ್ತಾ ಇದ್ದಾರೆ ಅವರು, ಪ್ರಾಜೆಕ್ಟ್ ಗಳನ್ನು ಅಷ್ಟೇನು ಇಲ್ಲದೆ ಇರೋದ್ರಿಂದ. ಹೀಗಾಗಿ ಇದು ಸೆಡೆಂಟರಿ ಲೈಫ್ ಸ್ಟೈಲ್, ಅಷ್ಟೇನು ಆಕ್ಟಿವ್ ಆಗಿಲ್ಲದೆ ಇರೋದು, ಒಂದೇ ಕಡೆ ಸ್ಥಿರವಾಗಿರುವಂತಹ ಒಂದು ಲೈಫ್ ಸ್ಟೈಲ್ಗೆ ಇದು ಕಾರಣ ಆಗುತ್ತೆ. ಅದನ್ನ ಅವನು ಹೊಂದಿಕೆ ಮಾಡ್ಕೋಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆ ಶುಕ್ರವಾರದ PYQ ಅಲ್ವಾ, ಶುಕ್ರವಾರದ್ದು, ಅದರಲ್ಲಿ ಯಾವ್ಯಾವುದು ಕರೆಕ್ಟ್ ಆಗಿ ಪೇರ್ಸ್ ಕರೆಕ್ಟ್ ಇದೆ ಅಂತ ಕೇಳಿದ್ವಿ. ಪರಿವ್ರಾಜಕ ರಿನನ್ಶಿಯೇಟ್ ವಿತ್ ಅಂಡ್ ವಾಂಡರರ್, ಶ್ರಮಣ ಪ್ರೆಸ್ಡ್ ವಿತ್ ಹೈ ಸ್ಟೇಟಸ್, ಉಪಾಸಕ ಲೇ ಫಾಲೋವರ್ ಆಫ್ ಬುದ್ಧಿಸಂ. ಇದರಲ್ಲಿ 1 and 3 ಓನ್ಲಿ. ಇದಕ್ಕೆ ಆನ್ಸರ್ 1 and 3 ಓನ್ಲಿ. ಇವತ್ತಿನ ಕ್ವಶನ್: ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ರಿಪೀಟೆಡ್ ಫಾಲ್ಸ್ ಇನ್ ಸೀ ಲೆವೆಲ್ ಗಿವಿಂಗ್ ರೈಸ್ ಟು ಪ್ರೆಸೆಂಟ್ ಡೇ ಎಕ್ಸ್ಟೆನ್ಸಿವ್ ಮಾರ್ಷ್ ಲ್ಯಾಂಡ್? ಭೀತರಕನಿಕಾ ಮ್ಯಾಂಗ್ರೋವ್ಸ್, ಮರಕ್ಕನಂ ಸಾಲ್ಟ್ ಪ್ಯಾನ್ಸ್, ನಾವ್ಪಾಡ ಸ್ವ್ಯಾಮ್, ರನ್ ಆಫ್ ಕಚ್. ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ಇನ್ನು ಮೇನ್ಸ್ ಕ್ವಶನ್: Indian industries prioritize cheap labor over technological innovation. Analyze the consequences of this approach on economic growth and global competitiveness. Suggest ways to improve ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇನ್ ಇಂಡಿಯನ್ ಇಂಡಸ್ಟ್ರೀಸ್. ಮೊದಲ 2 ಆರ್ಟಿಕಲ್ ಇಂದ ಹಲವಾರು ಪಾಯಿಂಟ್ಗಳು ಸಿಗುತ್ತೆ. ಅದನ್ನ ಉಪಯೋಗಿಸಿಕೊಂಡು ಈ ಕ್ವಶನ್ಗೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ನಿಮ್ಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಆಫ್ಟರ್ COVID-19, ಆನ್ಲೈನ್ ಎಜುಕೇಶನ್ ಅಂಡ್ ಮೊಬೈಲ್ ಲರ್ನಿಂಗ್ ಹ್ಯಾವ್ ಇನ್ಕ್ರೀಸ್ ಸಿಗ್ನಿಫಿಕೆಂಟ್ಲಿ. ಕೋವಿಡ್ ಬಂದ್ಮೇಲೆ ಆನ್ಲೈನ್ ಎಜುಕೇಶನ್ ಮತ್ತೆ ಮೊಬೈಲ್ ಮೂಲಕ ಕಲಿಯೋದು ಬಹಳ ಹೆಚ್ಚಾಗ್ತಾ ಇದೆ. ಮೇಕಿಂಗ್ ಎಜುಕೇಶನ್ ಮೋರ್ ಅಕ್ಸೆಸಿಬಲ್. ಬಹಳ ದೂರದ ಪ್ರದೇಶಗಳಿಗೂ ಸಹ ಬಡವರು ಸಹ ಏನ್ ಮಾಡ್ಲಿಕ್ಕಾಗುತ್ತೆ, ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹವೆವರ್, ಮೆನಿ ಡೆವಲಪ್ಡ್ ಕಂಟ್ರೀಸ್ ಆರ್ ನೌ ರಿಟರ್ನಿಂಗ್ ಟು ಟ್ರೆಡಿಷನಲ್ ಬುಕ್ ಬೇಸ್ಡ್ ಲರ್ನಿಂಗ್. ಆದ್ರೆ ಎಷ್ಟೋ ದೇಶಗಳು, ಈಗ ಮುಂದುವರಿದ ದೇಶಗಳು ಮತ್ತೆ ಹಳೆಯ ಬುಕ್ ಬೇಸ್ಡ್ ಲರ್ನಿಂಗ್, ಪುಸ್ತಕಕ್ಕೆ ಮರಳ್ತಾ ಇವೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್ ಶಿಫ್ಟ್? ಶುಡ್ ಇಂಡಿಯಾ ಆಲ್ಸೋ ರೆಡ್ಯೂಸ್ ಇಟ್ಸ್ ಡಿಪೆಂಡೆನ್ಸ್ ಆನ್ ಡಿಜಿಟಲ್ ಎಜುಕೇಶನ್? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನಾವು ಬುಕ್ ಬೇಸ್ಡ್ ಎಜುಕೇಶನ್ಗೆ ಹೋಗ್ಬೇಕಾ? ಅಥವಾ ಭಾರತದ ಎಷ್ಟೋ ಭಾಗಗಳಲ್ಲಿ ಅಂತಂದ್ರೆ ಮುಖ್ಯವಾಗಿ ಸರಿಯಾದ ಶಿಕ್ಷಣ ವ್ಯವಸ್ಥೆಯೇ ಇಲ್ಲ, ಅಂಥವರು ಸಹ ಆನ್ಲೈನ್ ಮೂಲಕ ಚೆನ್ನಾಗಿರುವ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಲ್ವಾ? ನಮ್ಮ ದೇಶದಲ್ಲಿ ನೀವು ಏನ್ ಪ್ಲಾನ್ ಮಾಡಬಹುದು ನಿಮ್ ಪ್ರಕಾರ? ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಾ? ಯಾವ ರೀತಿ ನಿಮ್ಗೆ ಅನ್ಸುತ್ತೆ ಈ ಒಂದು ಡಿಜಿಟಲ್ ಎಜುಕೇಶನ್ ಮತ್ತೆ ಬುಕ್ ಬೇಸ್ಡ್ ಲರ್ನಿಂಗ್ ಬಗ್ಗೆ ಅನ್ನೋದನ್ನ ಥಿಂಕ್ ಮಾಡಿ. ಇದಕ್ಕೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡ್ಲಿಕ್ಕೂ ನಿಮ್ಗೆ ಅವಕಾಶ ಇದೆ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.